ಸರ್ಪ್ರೈಸಿಂಗ್ಲಿ ಪಾರ್ಕಲ್ಲಿ ಒಬ್ಬರು ಮಲಗಿಲ್ಲ, ಅಲ್ಲೂ ಮಲಗಿಲ್ಲ, ಇಲ್ಲೂ ಮಲಗಿಲ್ಲ, ಪೂರ್ತಿ ಖಾಲಿ ಇದೆ ಎಲ್ಲ ಜಾಗಗಳು ಖಾಲಿ, ಒಬ್ಬರು ಮಲಗಿಲ್ಲ. ಇಲ್ಲಿ ಮಲಗಬೇಕಿತ್ತು, ಇಲ್ಲೂ ಮಲಗಿಲ್ಲ. ಇಲ್ಲೊಬ್ಬ ಮಲಗಿದ್ದಾರೆ ಅಷ್ಟೇ. ರಾಂಗ್ ವೇ, ಇವತ್ತು ಬುಧವಾರ ಅಲ್ವಾ, ಅದಕ್ಕೆ ವೆಡ್ನೆಸ್ಡೇ ರಾಂಗ್ ವೇ, ವೈರ್ಸ್ ರಾಂಗ್ ವೇ. ವಿ ಕ್ಯಾಪ್ಚರ್ ಐಡೆಂಟಿಟಿ ಫಾರ್ಮುಲಾ, ವಿಡಿಯೋಡರ್ ಐಡೆಂಟಿಟಿ ಫಾರ್ಮುಲಾ ಅಂದರೆ ಬಂದೂರಲ್ಲಿ ಸೆಪ್ಟೆಂಬರ್ 2022 ನನ್ನ ಮೇಲೆ ಹಲ್ಲೆ ನಡೆಸಿ ಸಾಕ್ಷಿ ಆಧಾರಗಳನ್ನು ಹಾಳು ಮಾಡೋ ವಿಡಿಯೋಡರ್ ಐಡೆಂಟಿಟಿ ಫಾರ್ಮುಲಾ ಕ್ರಿಯೇಟ್ ಮಾಡಿಕೊಡ್ರಲ್ಲ, ಸೊ ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ತೀವಕ್ಕೆ ಥ್ರೆಟನ್ ಮಾಡ್ತಾ ಇರೋದು ಆ್ಯಕ್ಚುಲಿ. ಅದು ಆ ಪಂಚೆಗಳು ಅವರೆಲ್ಲ ಬಂದೂರಲ್ಲಿ ಗಲಾಟೆ ಬರೋಲ್ಲ, ಅವ್ರದ್ದು ಡ್ರೆಸ್ ಕೊಡೋದು. ಅಲ್ಲಿ ಹುಡುಗಿರು ಹೋಗ್ತಿದ್ದಾರಲ್ಲ, ಖಾರ ಪೊಂಗಲ್ ಕತೆ ಅದು. ಆದರೆ ನಜರಾಬಾದಲ್ಲಿ ಹುಡುಗಿರು ನನ್ನ ಜೊತೆ ಜೋರು ಮಾಡ್ತಾರಲ್ಲ, ಗಾಡಿ ತಗೊಬಂದು ಗುದ್ದುಬಿಟ್ಟು, ಸೊ ಅದಕ್ಕೆ ರಿಲೇಟೆಡ್. ಪಾರ್ಕಲ್ಲಿ ಇಬ್ಬರು ಹುಡುಗಿರಿದ್ರು, ಅವ್ರನ್ನ ಕವರ್ ಮಾಡಬೇಕಿತ್ತು, ಮಾಡಿಲ್ಲ, ಸುಮ್ಮನೆ ಬಂದುಬಿಟ್ಟೆ. ಆ್ಯಕ್ಚುಲಿ ಆ ಹುಡುಗಿರು ನಜರಾಬಾದಲ್ಲಿ ಕಿರಿಕ್ ಮಾಡ್ಕೊಂಡು ಹೋಗ್ತಾರಲ್ಲ, ಅದಾದ ನಂತರ ಇದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಇಬ್ಬಿಬ್ಬರು ಹುಡುಗಿರು, ಆ ಹುಡುಗಿರು ಏನು ಮಾಡಿದ್ರು ಇವಾಗ ಅಂದರೆ, ಆ ಕಾಂಪೌಂಡ್ ಬ್ಯಾರಿಕೇಡ್ ಇದೆಯಲ್ಲ, ಅದು ಆಡ್ಕೊಂಬಂದರು. ಗೋಡೆಗಳು ಚಿಕ್ಕ ಗೋಡೆಗಳು ನಿಲ್ಸಿದಾರಲ್ಲ ಬ್ಯಾರಿಕೇಡ್ ಥರ, ಸೊ ಅದು ಆಡ್ಕೊಂಬಂದರು. ಎಲ್ಲರೂ ಆಡ್ಕೊಬರಲಿ, ಬೇಡ ಅಂತ ಹೇಳ್ತಿಲ್ಲ. ಅವರಲ್ಲಿ ಹೇಳಕೊಟ್ಟಿರೋದೇನೆಂದರೆ, ಇಬ್ಬರು ಹುಡುಗಿರು ನಜರಾಬಾದಲ್ಲಿ ಕ್ರಿಯೇಟ್ ಮಾಡ್ತಾರಲ್ಲ, ಅದಾದ ನಂತರ ಅದು ಐಡೆಂಟಿಟಿ ಫಾರ್ಮುಲಾ ಕ್ರಿಯೇಟ್ ಮಾಡ್ಕೊಂಡವ್ರೆ. ಐಡೆಂಟಿಟಿ ಫಾರ್ಮುಲಾ ಕ್ರಿಯೇಟ್ ಮಾಡಿಕೊಂಡು ಮುಂದ್ಗಡೆ ಕ್ರಿಯೇಟ್ ಮಾಡೋದೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ನೋಟಿಸ್ ಮಾಡಿದ್ದೀನಿ, ಯಾವುದೂ ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ರೆಕಾರ್ಡ್ ಮಾಡ್ತಾ ಇರೋದು. ಜೋಡಿ ಹುಡುಗಿಯರದು ಪವರ್ ಕಟ್ ಆಗಿದೆ, ಚಾರ್ಜ್ ಮಾಡ್ಕೊಳ್ಳೋಕೆ ಆಪ್ಷನ್ ಇಲ್ಲ, ಕರೆಂಟ್ ಇದೆ, ಅಲ್ಲಿ ಡಿಸ್ಪ್ಲೇ ಓಡಾಡ್ನಾಗ್ತಿದೆ. ಹುಡುಗಿರು ಹೋದಾರಲ್ಲ ಗುರು, ಅದಕ್ಕೂ ಇದಕ್ಕೂ ರಿಲೇಟೆಡ್ ಇದೆ, ಸಂಬಂಧ ಇದೆ. ಹೆರಿಟೇಜ್ ಹುಡುಗಿಯರು, ಅವರು ಆರ್ಡಿನರಿ ಹುಡುಗಿಯರಲ್ಲ. ಇವತ್ತು ವೆಡ್ನೆಸ್ಡೇ ಬರೀ ಅಲ್ವಾ, ವೈರ್ಸ್ ವೆಡ್ನೆಸ್ಡೇ, ಆರ್ಡಿನರಿ ವೆಡ್ನೆಸ್ಡೇ ಅಲ್ಲ. ಸೊ ಹೀಗಾಗಿ ಐಡೆಂಟಿಟಿ ಕ್ರಿಯೇಟ್ ಮಾಡ್ತಿರೋದು ಅದು. ಸಾಮಾನ್ಯ ಫ್ಲಾಶ್ ಮಾಡ್ತಾವ ನಾವು ಆ ಕಡೆ. ಸಾಮಾನ್ಯ ಫ್ಲಾಶ್ ಮಾಡ್ತಾವ ನಾವು ಆ ಕಡೆ. ಇವತ್ತಿನ ಇವರ ಸ್ಟೇಟ್ಮೆಂಟ್ ಏನಪ್ಪ ಅಂದರೆ,
ದುರಾಸೆಗೂ ಒಂದು ಮಿತಿ ಇರಬೇಕು. ಹಂಚ್ಕೊತಿದ್ರೆ ಹಸು ಕಾಣಲ್ಲ. ನಿಮ್ಮ ತಾಯಿ ಹೇಳ್ಕೊಟ್ಟಿಲ್ವಾ ನಿಮಗೆ? ನಿಮ್ಮ ತಾಯಿ ಹಂಚ್ಕೊಡೋದು ನೋಡಿಲ್ವಾ ನೀವು? ಹಂಗೆ ಕತೆ ಹೊಡಿತಾರದು ದುರಾಸೆ ಅಂತ. ಇಲ್ಲಿರೋ ಜನ ಊಟಸ್ಕೊಳ್ತಾರಲ್ಲ ಅವ್ರಿಗೆ ದುರಾಸೆ ಅಂತ. ಸೊ ಹಂಚ್ಕೊತಿರ್ಬೇಕಂತ, ಎಲ್ರಿಗೂ ಆಗ್ಬೇಕಂತ. ಅಲ್ಲಿರೋರು ಎಲ್ರಿಗೂ ಆಗಲಿ, ಹಂಚ್ಕೊಳ್ತೀನಿ ಫಸ್ಟು, ಹಂಚ್ಕೊಡ್ತಿರೋದು ಕಲೀರಿ ಅಂತ. ಹೆಂಡತಿ ಮಕ್ಕಳನ್ನೇ ಹಂಚ್ಕೊಳ್ಳೋಂಥ ಬಡ್ಡೆ ಇವು, ಇನ್ನೇನು ಹಂಚ್ಕೊಡಲ್ಲ ಅವರು. ಈ ಬಡ್ಡೆ ತಾವು ಬಂದಿರೋ ಬರ ನೋಡೋರು ಸ್ಪ್ಲೆಂಡರ್ ಗಾಡೀಲಿ ಬಂದು ನಿಂತ್ಕೊಂಡವ್ರೆ. ಆ ಸ್ಪ್ಲೆಂಡರ್ ಗಾಡೀಲಿ ಬರ್ತಾರಲ್ಲ, ಊಟ ಹಚ್ಕೊಳಕ್ಕೆ ಬಂದು ನಿಂತ್ಕೊತಾರದು. ಇವನು ಬಂದಿರೋ ಬರ ಭೂಮಿ ಮೇಲೆ ಬೇರೆ ಯಾರಿಗೂ ಬಂದಿಲ್ಲ. ಇಂದಿರಾ ಕ್ಯಾಂಟೀನಲ್ಲಿ ಕತ್ತರಿಸ್ತಾರೆ, ಇಲ್ಲಿ ತಿಂತಾನೆ, ಎಲ್ಲಿ ಏನಾದ್ರು ಸಿಗಲಿ ಇವರು ಎಲ್ಲ ತೆಗೆದು ಬಾಯಿಗೆ ಹಾಕತ್ತಾನೆ. ಅಲ್ಲಿ ನೋಡಿ ಚಡ್ಡಿ ತೋರಿಸ್ತಾ ಕೂತಿರೋದು ಬಡ್ಡೆದ. ಅಲ್ಲಿ ನಾನು ಬೆನ್ನಿ ಏನು ತಿನ್ನಲ್ಲ ಅವನೇ, ನಾನು ಬೆನ್ನಿದೆ ಅಂದ್ಕೊಂಡು ಕಿರಿಕ್ ಪಡ್ತಾ ಇದ್ನಲ್ಲ, ಅದೇ ಬಡ್ಡೆ ತಗೋ ಅಂಡರ್ವೇರ್ ತೋರಿಸ್ತಾ ಕೂತಿರೋದು. ಇವಾಗ ಚಪ್ಪಲ್ ಎಲ್ಲಿ ಕದೀತಾನೆ ಗೊತ್ತಿಲ್ಲ ಗುರು. ದಿನಕ್ಕೊಂದು ಸ್ಲಿಪ್ಪರ್ ಹಾಕ್ಕೊಂಡಿರ್ತಾನೆ. ನೀವು ಆ ಕಡೆ ಲಾಸ್ಟು ಊಟ ಬರ್ತಾವಲ್ಲ ಅವನು ಡೈಲಿ ಒಂದು ಎಷ್ಟೋ ಥರ ಶೂಸ್ ಎಲ್ಲ ಹಾಕ್ಕೊಂಡಿರ್ತಾರೆ. ಟೋಟಲ್ ಎಷ್ಟು ಹಾಕೊಡೋರು ಅವ್ನಿಗೆ ಬೇಕಾದ ಮಾಡ್ತಾ ಇರೋದು. ನಾನು ವೀಡಿಯೋ ಕವರ್ ಮಾಡ್ತೀನಿ ಅವ್ನು, ನನಗೆ ಗೊತ್ತು, ಅದಕ್ಕೋಸ್ಕರ ಕ್ರಿಯೇಟ್ ಮಾಡ್ತಾ ಇರೋದು. ಅವನಿಗೆ ಅದು ಚಪ್ಪಲ್ ಎಲ್ಲಿ ಕದೀತಾರೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ನಾನು ನೋಡಿದಾಗಲೆಲ್ಲ ಒಂದೊಂದ್ಸರಿ ಶೂಸೆಲ್ಲ ಹಾಕ್ಕೊಂಡಿರ್ತಾನೆ. ದೊಡ್ಡ ಶೂಸ್, ಅದುವೇ ಆರ್ಡಿನರಿ ಶೂಸ್ಗಳಲ್ಲ, ಬ್ರ್ಯಾಂಡೆಡ್ ಶೂಸೆಲ್ಲ ಹಾಕ್ಕೊಂಡಿರ್ತಾನೆ. ಸೊ ಎಲ್ಲಿಂದ ತೊಗೊಬರ್ತಾನೆ ಗೊತ್ತಿಲ್ಲ. ನಾನು ನೋಡಿದಾಗಲೆಲ್ಲ ಒಳ್ಳೊಳ್ಳೆ ಚಪ್ಪಲ್ಗಳು ಶೂಸ್ಗಳು ಹಾಕೊಂಡು ಆಡ್ತಿರ್ತಾನೆ. ದಿಲ್ ಬಾರ್ ಕಟ್ ಮಾಡ್ತಾ ಇರೋದು ಇದು. ಆ್ಯಕ್ಚುಲಿ ಇದಕ್ಕೂ ಹೇಳಿ ಸ್ಟೇಟ್ಮೆಂಟ್ ಪಾಸ್ ಮಾಡೋದಲ್ಲ, ಅದಕ್ಕೂ ಲಿಂಕ್ ಇದೆ. ಏನಪ್ಪ ಅದು ಅಂದರೆ, ಹಂಚ್ಕೊಂಡು ತಿನ್ನಬೇಕು ಹಸಿವಿರಲ್ವಂತ. ಗ್ರೇಸ್ ಆಫ್ ಗಾಡ್. AA7504 ಹಂಚ್ಕೊಂಡು ತಿಂದರೆ ಹಸಿರಲ್ವಂತ. ಅವ್ರು ಎರಡೆರಡು ಕೊಟ್ಟು ಕಳಿಸ್ತಾರೆ ನೋಡಿದ್ರು. ನೀವು ನೋಟಿಸ್ ಮಾಡಬೇಕಾಗಿದೆ ಗೊತ್ತಾ, ಹೆರಿಟೇಜ್ ಹಿರಿಯ ನಾಗರಿಕರು ಇಲ್ಲೇನಂದರೆ ಅವ್ರ ಕಡೆಯವ್ರಿಗೆ ಒಳ್ಳೊಳ್ಳೆ ಊಟ ಕೊಡ್ತಾರೆ ಅನ್ನೋದ್ರ ಜೊತೆಗೆ ಫುಲ್ ಕೊಡ್ತಾರೆ. ಹೆರಿಟೇಜ್ ಹಿರಿಯ ನಾಗರಿಕರಿಗೆ ಬೇಡದವರು ಕೊಡೋದಿಲ್ಲ. ಅವನು ಎರಡೆರಡು ಇಟ್ಕೊಬೋತಾವನಲ್ಲಿ, ಎಡಗೈಗೆ ಒಂದು ಬಲಗೈಗೆ ಒಂದು. ಇಂಡಿಯನ್ ಟಿವಿ ಆ್ಯಕ್ಚುಲಿ ನಾವೆಲ್ಲಿ ಊಟ ಇಸ್ಕೊಳ್ತಿದ್ದಲ್ಲ, ಆವಾಗ ಅವನು ಯಾರೋ ಅವ್ರ ಹೆಸರಲ್ಲಪ್ಪ, ಅದು ಗಲ್ಫಲ್ಲಿ ಕೆಲಸ ಮಾಡ್ತದಲ್ಲ, ಅವನು ಹೇಳಿದ್ದೇನೆಂದರೆ ಹೌದು ಅದೇ ಸ್ಟೇಟ್ಮೆಂಟ್ ಪಾಸ್ ಮಾಡೋದು. ಹಂಚ್ಕೊಳ್ತಿದ್ರೆ ಹಸಿವಿರಲ್ಲ. ನಿಮ್ಮಮ್ಮ ಹೇಳ್ಕೊಟ್ಟಿಲ್ವಾ, ನಿಮ್ಮಮ್ಮ ಹಂಚ್ಕೊಡೋದು ನೋಡಿಲ್ವಾ ನೀವು, ಹಾಗೆ ಹೀಗೆ ಅಂತ ಕತೆ ಹೊಡಿತಾರೆ. ನಿಮ್ಗಳಿಗೆ ದುರಾಸೆ ಹಂಗೆ ಹಿಂಗೆ ಅಂತ ಬೈತಾನೆ ನಿಂತಿರೋ ಜನಗಳಿಗೆ. ಆ್ಯಕ್ಚುಲಿ ಅವಮ್ಮ 2 ಕೇಳ್ತಾಳೆ. ಒಬ್ಬಳು ಒಂದು ಹುಡುಗಿ ನಮ್ಮ ಪಕ್ಕದ ಬೆಡ್ಡವ್ರಿಗೆ ಅಂತ 2 ಅಂದರೆ 2, ಅದು ಹುಡುಗಿ 2 ಬಾಕ್ಸ್ ಹಿಡ್ಕೊಂಬಂದಿದ್ದು. ಸೊ 2 ಬಾಕ್ಸ್ಗೆ ಹೋಗೋಕೆ ಕೇಳಿದ್ಲು, ಒಂದು ಪಕ್ಕದ ಬೆಡ್ಡವ್ರಿಗೆ ಅಂತ. ಅವಾಗ ಹಂಗೆ ಹೇಳಿದ್ದು. ಆ್ಯಕ್ಚುಲಿ ಆರ್ಗನೈಸ್ಡ್ ಅದು, ಇನ್ಕ್ಲೂಡಿಂಗ್ ಆ ಹುಡುಗಿ. ಅದು ಆ್ಯಕ್ಚುಲಿ ಅವ್ರು ಡೈಲಾಗ್ ಕವರ್ ಮಾಡಬೇಕಾಗಿತ್ತು, ಅವ್ರ ಬಾಯಲ್ಲೇ ಕೇಳಿಸ್ಕೋಬೇಕಾಗಿತ್ತು ನೀವು. ಅದು ಒಬ್ಬ ಅಲ್ಲ, 4-5 ಜನ ಸೇರ್ಕೊಂಡು ಹೇಳಿ ಡೈಲಾಗ್ ಅದು. ಆ ದಿಲ್ ಬಾರ್ ಕಟ್ ಮಾಡ್ತಿದ್ದಿದ್ದು ಏನಂದರೆ ಅದೇ ಹುಡುಗಿರನ್ನ ಹಂಚ್ಕೊಳ್ತೀನಿ ಅಂತ. ಅದಕ್ಕೆ ಹೇಳಿದ್ದು ಪ್ರಿವಿಯಸ್ ಶಾರ್ಟಲ್ಲಿ. ಅವ್ರ ಮನೆ ಹೆಂಡತಿ ಮಕ್ಕಳನ್ನ ಹಂಚ್ಕೊಳ್ಳೋಂಥ ಬಡ್ಡೈಕ್ಲಿ ಇನ್ನೇನು ಹೇಳ್ಕೊಡೋಕ್ಕೆ ಸಾಧ್ಯ ಅವರು ಅಂತ. ಬೋರ್ಡ್ ಬಾ ರಾಜಾ ಶಾ ದಡಿಯ ಹಾಕ್ಕೊಂಡು ಕೆರ್ಕೋತಾ ಇದೆ ಸಾಬಾನ ಚೆನ್ನಾಗಿ. ಆದರೆ ಬೇಕಂತ ಆಟಿಟ್ಯೂಡ್ ತೋರಿಸ್ತಾ ಇದ್ದೀವಿ. ಯಾಕೆ ತೋರಿಸ್ತಾ ಇರೋದು ಅಂದರೆ, ಇಲ್ಲಿ ಪಾಸ್ ಆದವ್ರು ಸುಮಾರು ಎರಡೆರಡು ಇಟ್ಕೊಂಡು ಓಡಾಡ್ತಾವ್ರೆ. ಎರಡೆರಡು ಕೈದು ಕೆಳ್ಳು ಒಂದೊಂದು ಬೌಲು. ಅದಕ್ಕೆ AS7979 KA01 ಇರಬೇಕು ಗಾಡಿ. ಟ್ಯಾಕ್ಸಿ ಅದು.
ಸೀಮಾ ಗಾಡಿ ಎಲ್ಲೆಲ್ಲ ಕಾಣ್ತದೆ ಬರೋದು. ಮೈಸೂರಲ್ಲಿ ಸಿಕ್ಕಾಪಟ್ಟೆ ನಡೀತಾ ಇದ್ದಾವೆ ಇವು, ತುಂಬ ಓಡಾಡ್ತಾ ಇದ್ದಾವೆ. ಸ್ಟೋರಿಯಲ್ಲಿ ಅಪ್ಡೇಟ್ ಮಾಡಬೇಕಾಗ್ತದೆ. ನೀರು ಕುಡ್ದೆ, ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿದೆ, ಇಲ್ಲಿ ನೀರು ಕುಡ್ದೆ ಇವರು. ನೀರು ಕುಡಿದ ಮೇಲೆ ನಿದ್ದೆ, ಹೆವಿ ನಿದ್ದೆ ಬರ್ತಾಯಿದೆ. ಇದು ಹೊಸದೇನಲ್ಲ, ಸುಮಾರು ಸಿಕ್ಕಾಪಟ್ಟೆ ಸರಿ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ. ಈಗ ನೀರು ಕುಡಿದ್ಬಿಟ್ರೆ ಮುಗಿದ ಕಥೆ. ಅಲ್ಲಿ ನೀರಲ್ಲಿ ಬಡಿಬೇಕಲ್ಲ ಏನೋ ಹಾಕಿರ್ತಾರೆ ಸೊಳ್ಳೆ ಮಕ್ಕಳು. ಪೇಪರ್ ವರ್ಕ್ ಮಾಡೋಕ್ಕೆ ಅಂತ ಬರ್ತೀವಿ, ಕಂಪ್ಲೇಂಟ್ ಡ್ರಾಫ್ಟ್ ಮಾಡವ ಅಂತ ಬಂದೆ ಇವತ್ತು. ಆ್ಯಕ್ಚುಲಿ ಅದಕ್ಕೋಸ್ಕರನೇ ನಂಜನಗೂಡು ಹೋಗಲಿಲ್ಲ. ಈ ಸೊಳ್ಳೆ ಮಕ್ಕಳು ನಿದ್ದೆ ಮಾತ್ರ ಹಾಕಿ ನೀರಲ್ಲಿ ಎಲ್ಲ ಹಾಳು ಮಾಡಿದ್ರು. ML 5315 ಗಾಡಿ ಅಲ್ಲಿ ಹೋಗ್ತಾ ಇದೆಯಲ್ಲ, ಸ್ವಿಫ್ಟ್. ಅದು ಕುಬ್ದಳ ಕನ್ನಡ ಬಾಲಂಗೋಚು ಮತ್ತು ಹರೀಶ್ ಆ ಕಡೆ ಇದಕ್ಕೆ ಹೋಗ್ತಾ ಇರೋದು, ಅದು SP ಆಫೀಸ್ ಕಡೆ ಹೋಗ್ತಿರೋದು. ಸ್ಟೋರಿ ಏನಂದರೆ ಮಾಮೂಲಿ ಅದು SP ಆಫೀಸ್ ಕಡೆ ಹೋದರೆ ಅವುಗಳ ಮಾಡಿ ಕಳಿಸ್ತಾರೆ ಅಂತ ಆಕ್ಟಿವೇಟ್ ಮಾಡ್ತಿರೋದು. ಅಂದರೆ ಇದಕ್ಕಿಂತ ಮುಂಚೆ ನಾವು SP ಆಫೀಸ್ಗೆ ಹೋಗ್ತೀವಿ ಅಂತ. ಏನಕ್ಕೆ ಅಂದರೆ ಈಗ ಲೈಬ್ರರಿಲಿ ಊಟಕ್ಕೆ ಇದು ಹಾಕ್ಕೊಟ್ಟಿದ್ರಲ್ಲ, ನೀರಲ್ಲಿ ಹೇಳೋದು ನಿದ್ದೆ ಮಾತ್ರೆ ಹಾಕ್ಕೊಟ್ಟಿದ್ದಾರಲ್ಲ. ಸೊ ಈ ನಾನು ಕಂಪ್ಲೇಂಟ್ ಇಟ್ಟು ಡ್ರಾಫ್ಟ್ ಮಾಡದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ನಿದ್ದೆ ಮಾತ್ರೆ ಹಾಕ್ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅಂದರೆ ನಿನಗಿಂತ ಮುಂಚೆ SP ಆಫೀಸ್ಗೆ ನಾವು ಹೋಗ್ತೀವಿ ಅಂತ ಅಡ್ವೊಕೇಟ್ ಮಾಡ್ತಿರೋದು. ಇಲ್ಲಿ ನೋಡಿದ್ರು ಎಲ್ಲ ಆ ಕಡೆ ಫಸ್ಟ್ ಬೆಂಚು ಅಷ್ಟೇ, ಈ ಬೆಂಚು ಎಲ್ಲ ಬೆಂಚ್ಗಳಿಗೆ ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಕೊಳಕು ಮಾಡ್ತಾರೆ. ಸ್ಪೆಷಲಿ ಊಟದ್ದು, ಊಟ ತಿಂದು ಇಲ್ಲೆಲ್ಲ ಗಲೀಜು ಮಾಡಿಟ್ಟು ಹೋಗ್ತಾರೆ. ಇನ್ನೊಂದೇನೆಂದರೆ ಇಲ್ಲಿ ನೋಡಿ ಬಿಸಿಲು, ಈ ಮರಗಳು. ಈಗ ಆ್ಯಕ್ಚುಲಿ ಈ ಸ್ಟೋರಿ ಮುಂಚೆನೇ ಒಂದು ಸರಿ ಹೇಳಿದ್ದೆ, ಮರಗಳು ನೀರಿಲ್ಲ ಅನ್ನೋ ಕಾರಣಕ್ಕೋಸ್ಕರ ತೆಳ್ಳಗಿದಾವೋ ಏನೋ ಗೊತ್ತಿಲ್ಲ, ಅಂದ್ಕೊಳ್ತೀನಿ. ಈ ಮರಗಳು ಸುಮ್ಮನೆ ವೇಸ್ಟು ಇಲ್ಲಿರೋವೆಲ್ಲ ಗುರು. ಇಲ್ಲಿ ನೋಡಿ ಎಷ್ಟೊಂದು ಇದೈತೆ, ಬಿಸಿಲೈತೆ. ಫುಟ್ಪಾತ್ ಮೇಲೆ, ಫುಟ್ಬಾಲ್ ಅಲ್ಲ ಸಾರಿ ವಾಕಿಂಗ್ ಏರಿಯಾ ಮೇಲೆ ಮರ ಇದ್ದಾವೆ. ಸೊ ಸ್ಟಿಲ್ ಸಿಕ್ಕಾಬಿಟ್ಟೆ ಬಿಸಿಲು, ಕೂರೋಕ್ಕಾಗಲ್ಲ ಇಲ್ಲಿ. ನಾನು ಮುಂಚೆ ಇಲ್ಲಿ ಇನ್ನೆಲ್ಲ ಅವಾಗಲೂ ಅಷ್ಟೇ ಛತ್ರಿ ಮರಗಳು ಅದು ಯಾವ ಪುರುಷೋತ್ತಮ ನೆರಳು ಕೊಡುತ್ತೆ ಅಂತ ಅನೌನ್ಸ್ ಮಾಡೋದನ್ನ ಏನೋ ಗೊತ್ತಿಲ್ಲ ನನಗಂತೂ. ಇದು ಏನು ಪ್ರಯೋಜನ ಬರೋಲ್ಲ ನನಗೆ ಗೊತ್ತಿರೋ ಪ್ರಕಾರ. ಇಲ್ಲಿ ನೋಡಿ ಬೆಲ್ಲ ಬಿಸಿಲು, ಅದ್ರ ಪಾಡಿಗೆ ಮರದ ಪಾಡಿಗೆ ಮರ ಇರುತ್ತೆ, ಬಿಸಿಲು ಪಾಡಿಗೆ ಬಿಸಿಲು ಇರುತ್ತೆ. ಸಿಕ್ಕಾಪಟ್ಟೆ ತೆಳ ಇದು ಮರಗಳಿವು. ಛತ್ರಿ ಮರ ಹಗಲಿ ಕರಡ್ಕೊಳ್ಳುತ್ತೆ, ಆದರೆ ಸಿಕ್ಕಾಪಟ್ಟೆ ತೆಳ, ಹೀಗಾಗಿ ಬಿಸಿಲು ಬೀಳ್ತಾನೆ ಇರುತ್ತೆ, ವೇಸ್ಟ್. ಹೊಸ್ದಾಗಿ ಬಂದಿರೋರು ಯಾರು ಅಲ್ಲ ಇವರು. ಸಾಯಂಕಾಲದಲ್ಲಿ ಗಲಾಟೆ ಮಾಡ್ತಾರಲ್ಲ ಇಲ್ಲಿ ಕೂತ್ಕೊಂಡು ಅವರೇ ಈಶಾಗಳು, ಮಹೇಶ, ಸುರೇಶ. ಯೂರಿಟ್ ಪಾಸ್ ಬರ್ತಾ ಇತ್ತಿರೋದು ಬಡ್ಡೆ ಹತ್ತದು. ಇಲ್ಲಿ ಪಾರ್ಕ್ ಒಳಗೆ ತಡಿಕೊಂಡು ಎಲ್ಲೆಲ್ಲ ಗಲ್ಲಿ ಪಲ್ಲಿ ಇಲ್ಲೆಲ್ಲ ಮಲಿಕೊಬಿಟ್ಟಾರೆ ಅವರು. ಅಲ್ಲೂ ಒಬ್ಬ ಗಲ್ಲಿಲ್ಲ ಮಲಿಕೊಬಿಟ್ಟಾರೆ. ಎಲ್ಲೆಲ್ಲಿ ಬೇಕು ಎಲ್ಲ ಕಡೆ ಬೆಳಗಿರೋದು. ದಿಕ್ಕು ಬಲಗ್ಬಿಟ್ಟಾರೆ. ಯಾವ ದಿಕ್ಕಲ್ಲೂ ಜಾಗ ಇಲ್ಲ, ಎಲ್ಲ ದಿಕ್ಕಲ್ಲೂ ಜನ ಬಲ್ಗವ್ರು. ಯೂರಿನ್ ಪ್ರಾಬ್ಲಮ್ ಇಂಪ್ಲಿಮೆಂಟೇಷನ್ ಬರ್ತಿರೋದಾದ್ರೆ ಅದೇ ಕಡ್ಕೊಳ ಪುಟ್ಸ್ವಾಮಿ ಅವ್ರ ಹತ್ರ ಹೆಲ್ಪ್ ಕೇಳ್ಬೇಕು. ನಾನು ಪಡ್ಕೊಳಕ್ಕೆ ಹೋಗ್ಬೇಕು, ಅವ್ರು ಗೋಡನಲ್ಲಿ ಕೆಲಸ ಮಾಡಲಿ ಅಂತ. ಇದೆಲ್ಲ ಮಿಡ್ರಿಗೂಟ ಆಟಗಳು ಆಡ್ತಿರೋದು. ಅಲ್ಲಿ ಪದ ತೋರಿಸ್ಕೊಟ್ಟಿರೋದು ಅಂದರೆ ಈಗ ನಾನು ಊಟಕ್ಕೆ ಹೋಗಬೇಕು, ಕಾಲು ಬಿಡಿಸಿ ಊಟಕ್ಕೆ ಹೋಗಬೇಕು. ಸೊ ಇಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಹೋಗಬೇಕು. ಸೊ 4 ಕಿಲೋಮೀಟರ್ ಆಗುತ್ತೆ. ಬ್ಲ್ಯಾಕ್ ಆ್ಯಂಡ್ ಟ್ಯಾಕ್ಸಿ ಅದಕ್ಕೆ ಆಡ್ಕೊಳ್ತಾ ಇದ್ದಾರೆ. ಪಾದ ಜಗಳ ಅಂತ ಹೋಗ್ತಾರೆ. ಇಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು. ಅದಕ್ಕೆ ಎರಡೂ ತೋರಿಸೋದು, ನಡ್ಕೊಂಡು ಹೋಗಿ ನಡ್ಕೊ ಬರಬೇಕು ತೋರಿಸೋದು. ಒಡೆಯರ್ ಫ್ಯಾಮಿಲಿ ಲೋಗೋ ಇರುವಂಥ ಇದು ಆಯಿತು ವಿಡ. ಅವರಿರೋದರಿಗೆ ಬಜಾರಿ ಇಬ್ಬರು ಗಲಾಟೆ ಮಾಡಿರಲ್ಲ, ಇದೇ ಸ್ಕೂಟರ್ ಹೋಗಿದ್ದು, ಗಾಡಿ ನಂಬರ್ ಇಲ್ಲ. ಸೊ ಆ್ಯಕ್ಚುಲಿ ನಾನು ಹೇಳೋಕೆ ಹೊರಟಿದ್ದೆ ಏನಂದರೆ ಓಮಿನಿ ಇದ್ರದ್ದು ಗಲ್ಫ್ ಇರಬೇಕು, ಒಡೆಯರ್ಸ್ ಗಲ್ಫ್ ಇದೆಲ್ಲ ಅಲ್ಲಿದ್ದಿರಬೇಕು ಅಂದ್ಕೊಳ್ತೀನಿ. ಲೋಗೋ ಇತ್ತು ಒಟ್ಟಲ್ಲಿ, ಒಡೆಯರ್ಸ್ ಲೋಗೋ ಅಂತೂ ಇತ್ತು. ಅದು ಕಮಿಷನರ್ ಆಫೀಸ್ ಒಳಗಡೆ ಇತ್ತು, ಇನ್ನೂ ಅಲ್ಲೇ ಓಡಾಡ್ತಾ ಇತ್ತು ಓಮಿನಿ. ಬರ್ಬೋದು ಈ ಕಡೆಗೆ, ಇಲ್ಲ ಮುಂದೆ ಕೂಡ ಓಡುತ್ತೆ, ಒನ್ ವೇ ಅಲ್ಲ ಇದು.
ಸ್ಕೂಟರ್ ಆಗ್ತಾಯಿದ್ದಾರೆ ಒಳಗೆ ಹೊಟ್ಟಲ್ಲಿ. ರಾಂಗ್ ಮೇಲೆಲ್ಲ ಬಂದರೂ ಬರ್ಬೋದು, ದೊಡ್ಡದ ಸ್ಕೂಟರ್ ರಾಂಗ್ ಮೇಲೆ ಹೋಗಿದ್ದು ನೋಡಿದ್ರೆ ಅವರು ರಾಂಗ್ ಮೇಲೆಲ್ಲ ಬರ್ಬೋದು. ನಾವು ಒಡೆಯರ್ ಕಡೆಯವರು ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ನಾವು ಒಂದು ಮೇಲೆ ಬರ್ಬೋದು. ಇಲ್ಲ, ಆ ಕಡೆ ಹೋಯ್ತು, ಗೇಟಿಂದ ಆ ಕಡೆ ಹೋಗ್ತಾ ಇದೆ. ಕಡಲೆಪುರಿ, ನಿಪ್ಪಿಟ್ಟು, ನೂಡಲ್ಸ್, ಯಾರು ಗೊತ್ತಿರೋಲ್ಲ ಗುರು, ತಂದು ಸಿಗ್ತಾರದು ಇಷ್ಟೊಂದು. ಹೋಗಿದ್ದು A4793 A09 A4793. ಅವನೇನು ಮಾಡಿದ್ದು, ಯೂರಿನ್ ಮಾಡಿದ್ದ ಅಲ್ಲಿ. ತೋರಿಸ್ತಿರೋದೇನೆಂದರೆ ಬಹುಶಃ ನಮ್ಮ ತಂದೆ ಪುಟ್ಟಸ್ವಾಮಿ ಅವರನ್ನ ಹೀಗೆ ರೋಡ್ ಸಾಕಿರ್ತೀನಿ, ಅವ್ರನ್ನ ಎತ್ಕೋ ಅಂತಾರೆ. ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಲ್ಲ, ಆದರೆ ಬಂದವರು ಬಂದ ನಿಮ್ಮ ತಂದೆ ಹಿಂಗೆ ಬಿದ್ದಿರ್ತಾರೆ ರೋಡಲ್ಲಿ, ಎತ್ಕೋ ಅಂತ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. A3384 K09 ಹೌದಾ, ಬರ್ತಿಲ್ಲು ಅಲ್ಲೊಬ್ಬ ಬ್ಯಾಟ್ರಿ ಹೋಗ್ತಾ ಇದ್ದಾನೆ. ಬ್ಯಾಟ್ರಿ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಗಳು. ಅದು ಆಪೋಸಿಟ್ ಸೈಡಲ್ಲಿ ಬಂದ, ಈ ಆಟೋ ರೈಟ್ ಸೈಡಿಂದ ಹೋಯ್ತು, ಮಧ್ಯೆ ಸಿಗಾಕೊಂಡ. ಈಗ ಸ್ವಲ್ಪ ಯಾಮಾರಿದ್ರು ಮೊಳ್ಸಂದೆಲ್ಲ ಉಜ್ಜೋಗಿರ್ತಿತ್ತು. ಸಡನ್ನಾಗಿ ಕೈ ಹೇಳ್ಕೊಂಡಿಲ್ಲ ಅಂದರೆ ಹೊಡ್ಕೊಂಡೇ ಹೋಯ್ತಿದ್ದೆ ಆಟೋದವನು. AB7564 ಗಾಡಿ ಆ್ಯಕ್ಚುಲಿ ಇದು ಟಾಟಾ ವಿಂಗರ್. ಪ್ಯಾಸೆಂಜರ್ ಅದು ಗಂಡನ್ನ ಟ್ರಿಪ್ ಹೊಡಿತಾವನು ಎಲ್ಲಿಗೋ, ಯಾವುದೋ ಊರು ಗೊತ್ತಿಲ್ಲ. ನನ್ನ ಪ್ರಕಾರ ಕೋಟೆ ಗೀಟ ಕಡೆ ಹೋಗ್ಬೋದು. ಲೆಫ್ಟಿಗೆ ತಿರ್ಕೊಂಡು ಅಲ್ಲಿ ಅವನದು ಸೇಮ್ ಸ್ಟೋರಿ, ಉತ್ತರಿಸ್ಕೊಂಡು ಹೋದ ಸಿಕ್ಕಾಪಟ್ಟೆ. HA7316 ಫೋರ್ಡ್ ಆ್ಯಕ್ಟಿವಾ, ಅವನದು ಅದೇ ಕತೆ. ಇರೋ ಥರ ಕ್ವಿಂಕ್ ಕಾರು ಹೊಡ್ಕೊಂಡು ಸೀದಾ ನಿಲ್ಕೊಂಡು ಹೋಗ್ತಾ ಇದ್ದ. ಆ ಫುಟ್ ರೆಸ್ಟ್ ಹೊಡಿತಾ ಇತ್ತು, ಕಾಲು ಹೇಳ್ಕೊಂಡಿಲ್ಲ ಅಂತಿದ್ರೆ ಆರ್ಗನೈಸ್ ಶಿವ. MC8338 ಗಾಡಿ ಅದಲ್ಲಿ ನಿಲ್ಸಿದಾನಲ್ವಾ, ಆರ್ಗನೈಸ್ಡ್ ಮಾಡೋರು. ಆರ್ಗನೈಸ್ ಥಿಯೇಟ್ರ್ ಜೋರಾಗಿ ಹರ್ಸ್ಕೊಂಡು ತರ್ಸ್ಕೊಳ್ಳೋ. ಅವಾಗ ಅಲ್ಲೇನಂದರೆ ನಾನು ಆ ಕಾರ್ ನಿಂತ್ಕೊಂಡಿತ್ತಲ್ಲ ರಾಂಗ್ ವೇನಲ್ಲಿ, ಆ ಕಾರ್ನ ಓವರ್ಟೇಕ್ ಮಾಡೋಕ್ಕೆ ಅಂತ ಬಂದೆ. ಅಂದರೆ ಮುಂದಕ್ಕೆ ನನ್ನ ಪಡೆದು ನಾನು ಬಂದೆ. ಆವಾಗ ಆಪೋಸಿಟ್ ಸೈಡಿಗೆ ಬಂದ ವೆಹಿಕಲ್ ಹಿಂದ್ಗಡೆಯಿಂದ ಬಂದ ವೆಹಿಕಲ್ಲು ಹೊಡ್ಕೊಂಡೋಗೋ ಪ್ರಯತ್ನ ಮಾಡ್ತು. ಅದು ಆರ್ಗನೈಸ್ಡ್. ಅದು ಅದನ್ನು ರೋಡ್ ಸೈಡಿಗೆ ತಳ್ಳೋಕ್ಕೋಸ್ಕರನೇ ನಿಲ್ಲಿಸಿರ್ತಾರೆ ಗಾಡಿಗಳು. ಅವು ಅಷ್ಟೇ ಮುಂದೆ ನಿಂತಿರವಲ್ಲ. MH8295 AB8900 ಗಾಡಿ. ಯಾರೂ ಬರಲಿಲ್ಲ. ಅವ್ನು ಯಾರೋ ಹಿಂದ್ಗಡೆ ಪಂಚಾಯತಿ ಮಾಡ್ತಾಯಿದ್ದ, ಅವನು ಹೀಗಾಗಿ ಬಂದಿಲ್ಲ. ಆ್ಯಕ್ಚುಲಿ ಇದು ನಂಜುಮಳಿಗೆ ಹತ್ರ, ನಂಜುಮಳಿಗೆ ಸರ್ಕಲೇ ಇದು. ಇಲ್ಲಿ ಫುಟ್ಪಾತ್ಗಳಿದೆ ಗುರು, ಆದರೆ ಫುಟ್ಪಾತ್ಗಳು ಕಾಣೋಕ್ಕೆ ಇಲ್ಲ. ಅಲ್ಲ ಇಲ್ಲಿ ಕರೆಕ್ಟ್. ಇಲ್ಲಿಂದ ಮುಂದಕ್ಕೆ ಹೋದ್ರೆ ಫುಟ್ಪಾತ್ ಇದೆ, ಕಾಣೋಕ್ಕೆಲ್ಲ ಫುಟ್ಪಾತ್. ಅಂದರೆ ಅಷ್ಟೊಂದು ಅಕ್ವರ್ ಆಗುತ್ತೆ ಇಲ್ಲಿ. ಆ್ಯಕ್ಚುಲಿ ಆವಾಗಲೇ ನೆನ್ನೆನೇ ವೀಡಿಯೋ ಕಾಲ್ ಮಾಡೋದು ಅಂದ್ಕೊಂಡೆ, ಮುಂದಕ್ಕೆ ಕೊಟ್ಟೋಗಿದೆ. ನೋಡಿ ಉದ್ದಕ್ಕೂ ಫುಟ್ಪಾತ್ ಇದೆ. ರೈಟ್ ಲೆಫ್ಟ್ ಎರಡೂ ಕಡೆ ಇದೆ, ಎರಡೂ ಕಡೆ ಕಾಣಲ್ಲ. ಪೂರ್ತಿ ಅಕ್ವರ್. ಇಲ್ಲಿಂದಲೇ ಸ್ಟಾರ್ಟ್ ನೋಡಬೇಕಿದ್ರೆ. ಅಲ್ಲೂ ಫುಟ್ಪಾತ್ ಇದೆ. ರೋಡ್ಗೆ ಬಂದ್ಬಿಟ್ಟಾರ, ಫುಟ್ಪಾತ್ಗೆ ಬಂದ್ಬಿಟ್ಟು ರೋಡ್ಗೆ ಬಂದ್ಬಿಟ್ಟಾರ. ಈರುಳ್ಳಿ ಬೆಳ್ಳುಳ್ಳಿ ಶಬ್ದ ಓಡಾಡ್ತಾರೆ ನೋಡು. ಇಲ್ಲೂ ಅಷ್ಟೇ ಫುಟ್ಪಾತ್ ಇದೆ, ಯಾವ ಗತಿ ಇದೆ. ಅಲ್ಲ ಗುರು, ನಾನು ಹೇಳೋದೇನೆಂದರೆ ಮೈಸೂರು ಈ ದೇಶದ ಕ್ಲೀನೆಸ್ಟ್ ಸಿಟಿ ಅನ್ನೋದಾದರೆ ನಮ್ಮ ದೇಶ ಇನ್ನಷ್ಟು ದರಿದ್ರವಾಗಿರ್ಬೇಡ ಅಂತ ನನಗೆ ಒಂಥರ ಅನ್ನಿಸ್ತಾ ಇದ್ದಾರೆ. ಐ ಲವ್ ಮೈಸೂರು ಅಂತ.
ಆರ್ಗನೈಸ್ ಜಿಮ್. ಈ ರೋಡಲ್ಲಿ ಹೆಂಗೆ ಅಕ್ವೈರ್ ಮಾಡ್ಕೊಂಡವ್ರೆ ಫುಟ್ಬಾಲ್ ಎರಡೂ ಕಡೆ, ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ. ಅದು ದಿಕ್ಕಪ್ಪಾಲ ಬ್ಯಾಟಿಂಗ್ ಮಾಡ್ತಾ ಇದ್ದದ್ದು. ಫುಟ್ಬಾತಲ್ಲಿ ಹೆಂಗೆ ಬ್ಲಾಕ್ ಮಾಡ್ಕೊಂಡವ್ರು ನೋಡಿ, ಕೇಳೋದೇ ಇಲ್ಲ ಯಾರು. ಇಲ್ಲೂ ಅಷ್ಟೇ, ಅಲ್ಲಿಂದ ಅಲ್ಲಿವರೆಗೂ ಎಲ್ಲ ಪೂರ್ತಿ ದಸರಾ ಧೂಳು. ಇದು ಆರ್ಡಿನರಿ ಧೂಳಲ್ಲ, ಆರ್ಗನೈಸ್ಡ್. ಅಲ್ಲವೇ ಪೂರ್ತಿ ಫುಟ್ಬಾತ್ ಇದೆ, ಫುಟ್ಬಾತ್ ಇಲ್ಲ ಅಂತೇನಿಲ್ಲ. ಫುಟ್ಬಾತ್ ಪೂರ್ತಿ ಅಕ್ವರ್ ಆಗಿದೆ. ಫುಟ್ಬಾತ್ ಅಕ್ವರ್ ಆಗಿ ರೋಡ್ಗೂ ಬಂದ್ಬಿಟ್ಟವ್ರೆ. ಅದಕ್ಕೆ ರೋಡ್ ಸಿಕ್ಕಾಬಿಟ್ಟಕ್ಕೆ ಹಿಕ್ಕಟ್ಟು ಅನ್ಸೋದು. ಯಾವಾಗ ರೋಡ್ ದೊಡ್ಡದಾಗೆ ಇದೆ, ಅದು ಹಿಕ್ಕಟ್ಟು ಮಾಡಿದ್ದಾರೆ ಇವರು ಎಲ್ಲ ಅಕ್ವರ್ ಮಾಡ್ಕೊಂಡು. ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಇದು ಸೆಂಟ್ರಲ್ ಲೈನ್ ಇದೆ, ಇದು ಸೆಂಟ್ರಲ್ ಲೈನು. ಇಲ್ಲಿ ರೋಡ್ ಎಂಡ್ ಆಗುತ್ತೆ, ಅಲ್ಲಿ ಫುಟ್ಪಾತ್ ಇರೋದು, ಅಲ್ಲಿ ಡ್ರೈನ್ ಇರೋದು. ರೋಡ್ ಇದೆ ಇಲ್ಲಿ, ಆದರೆ ಅಕ್ವರ್ ಆಗಿದೆ ಅಷ್ಟೇ. ನೋಡಿ ಇಲ್ವೇ ಸೆಂಟ್ರಲ್ ಲೈನ್ ಎಲ್ಲಿರೋದು ಗೊತ್ತಾ? ಗೊತ್ತವ, ಇಲ್ಲಿ ಫುಟ್ಪಾತ್ ಇದೆ, ಬ್ಲಾಕ್ ಆಗಿದೆ. ಇಲ್ಲದೆ ಫುಟ್ಪಾತ್ ಇದೆ. ಫುಟ್ಪಾತ್ ಅಷ್ಟು ಕ್ಲೀನಾಗಿ ಕವರ್ ಮಾಡೋರಾದ್ರೆ ಒಂದೇ ಕೇಳೋಕ್ಕೂ ಜಾಗ ಇಲ್ಲ ಅಲ್ಲಿ. ಇದ್ದಕ್ಕೂ ಅದೇ ಕತೆ. ಏನೋ ನಂಬರ್ 1 ತೋರಿಸ್ಕೊ ಹೇಳ್ತಾನವ. ರಾಂಗ್ ವೇ HC 8629. ಇದೆಲ್ಲ ಗೊತ್ತಿಲ್ಲದೆ ಬರೋದಲ್ಲ, ಉದ್ದೇಶಪೂರ್ವಕವಾಗೇ ಬರೋದು. ಅದು ನಾವು ಮಾಡ್ತೀವಿ ಅಂತ ಧೈರ್ಯ ಪ್ರದರ್ಶನ ಮಾಡೋಕ್ಕೋಸ್ಕರ ಬರೋದು. ನೋಡಿ ಎಲ್ಲ ಕವರ್ ಮಾಡೋರು. ಅಲ್ಲೂ ಅಷ್ಟೇ. ಈಗ ಸ್ವಲ್ಪ ಪರವಾಗಿಲ್ಲ, ಅಲ್ಲೂ ಅಷ್ಟೇ. ಈರುಳ್ಳಿ ಅಂಗಡಿ, ಫ್ರಾಂಕ್ ರೋಸ್ ಅಪೋಸಿಟ್, ಪೂರ್ತಿ ಎಲ್ಲ ಕಡೆ. ಈ ರೋಡ್ ವಿಶೇಷತೆನೇ ಅದು ಗುರು. ಆರ್ಗನೈಸ್ಡ್ JS 9246 ಇದು. ಹೋಗಲ್ಲ ಶಾಟ ಪೂರ್ತಿ ಎಲ್ಲ ಅದೇ ಕತೆ. ಈ ರೋಡ್ ಪೂರ್ತಿ ಏನಾಗೋರು ನಂಜುಮಳಿಗೆ ರೋಡ್ ಇದು. ನಂಜುಮಳಿಗೆ ಸರ್ಕಲಿಂದ ಬರುವಂಥ ರೋಡ್ ಇದು ಪೂರ್ತಿ. ಈ ರೋಡ್ ವಿಶೇಷತೆನೇ ಅದು. ಈ ರೋಡ್ ವಿಶೇಷತೆ ಏನಂದರೆ ರೋಡು ಇದೆ, ಫುಟ್ಪಾತು ಇದೆ, ಅದೆಲ್ಲ ಪೂರ್ತಿ ಬ್ಲಾಕ್ ಆಗಿದೆ. ಅದು ಇಲ್ಲಿಂದನೇ ಸ್ಟಾರ್ಟ್. ನೋಡಿ ಗಾಡಿ ಹೆಂಗೆ ನಿಲ್ಸೋರೆ, ಯಾವ ಕಾಲದಲ್ಲಿ ನಿಲ್ಸಿರೋದು, ಅದು ಗಾಡಿ ತರದೇ ಇಲ್ಲ ಅದ. ಸೊ ರೋಡ್ಗಳಿದೆ, ಫುಟ್ಪಾತ್ ಬ್ಲಾಕ್ ಮಾಡ್ಕೊಂಡಿರೋದು. ಫುಟ್ಪಾತ್ ರೋಡ್ ಎರಡು. Y6651 ಗಾಡಿ ಯೂಟರ್ನ್ ಹಾಕೋ ನೆಪದಲ್ಲಿ ಹೊಡ್ಕೊಂಡು ಹೋಗೋ ಪ್ರಯತ್ನ. ನನ್ನ ತಟ್ಟೆ ಮೇಲೆ ಕೆತ್ಕೊಂಡಿಲ್ಲ ಅಂದರೆ ತಟ್ಟೆ ಹೊಡ್ಕೊಂಡು ಹೋಗ್ತಿದ್ದ. ಮಿರರಲ್ಲಿ ತಟ್ಟೆ ಹೊಡೆದು ಕೆಳಗೆ ಬೀಳ್ಸೋ ಪ್ರಯತ್ನ. ಬಹಳಷ್ಟು ಸ್ವೀಟ್ ಸೂಟ್ ಆಗೋಯ್ತು. ಇನ್ನೂ ವೇಕೆನ್ಸಿ ಇದೆ, ಆದರೆ ನಮಗೆ ಮಾತ್ರ ಇಲ್ಲ ಅಷ್ಟೇ. ಫುಲ್ ಬಿಲ್ಸ್. ಈ ಪ್ರಜೆ ಇವಾಗ ಬಂದಿದ್ದು. ಅವರು ಲೌಡ್ ಸ್ಪೀಕರ್ ಹಾಕೊಂಡು ಏನೋ ಕೇಳ್ತಾ ಇದ್ದಾರೆ. ನಾನು ಅವ್ರ ಪಕ್ಕ ಕೂತ್ಕೊಳ್ಳಿಲ್ಲ, ಸೌಂಡ್ ಕೇಳ್ದಿರಲಿ ಅಂತ ದೂರ ಬಂದು ಕೂತ್ಕೊಂಡೆ. ಅದಕ್ಕೋಸ್ಕರ ಇವಾಗ ಮಧ್ಯ ಬಂದು ಈ ಕಡೆ ಕೂತ್ಕೊಳ್ತಿರೋದು.
ಸೊ ಇವ ಈ ಕಡೆ ಕೂತ್ಕೊಂಡಿದ್ದಾನೆ ಅಂದ್ಕೊಂಡು ಸ್ವಲ್ಪ ಆ ಕಡೆಗೆ ಹೋದರೆ ಅವರು ಆಡಿಯೋ ಕೇಳ್ತಾರೆ, ಏನೋ ಸೌಂಡ್ ಕೇಳಿಸ್ಕೊಳ್ತಿದ್ದಾರಲ್ಲ, ಅದು ಸಿಕ್ಕಾಪಟ್ಟೆ ಜೋರಾಗಿ ಕೇಳಿಸ್ತದೆ ನನಗೆ. ಇನ್ನೊಂದೇನೆಂದರೆ ಅಲ್ಲಿ ಎದುರುಗಡೆ ನಾನು ಆ ಕಡೆಗೆ ಲಾಸ್ಟ್ಗೆ ಏನಾರು ಎದ್ದೋ ಕೂತ್ಕೊಂಡ್ರೆ ಅಲ್ಲಿ ಎದುರುಗಡೆ ಐಸ್ ಕ್ರೀಮ್ ಅಂಗಡಿಯಲ್ಲಿ ಐಸ್ ಕ್ರೀಮ್ ತಿಂತ ಕೂತಿದ್ದಾರಲ್ಲ, ಸಾಗರ್ ಕೇಕ್ ಆ್ಯಂಡ್ ಪೆಸ್ಟ್ರೀಸಲ್ಲಿ ಕೆಳಗಡೆ ಹುಡುಗರು ಐಸ್ ಕ್ರೀಮ್ ತಿಂತ ಕೂತಿದ್ದಾರಲ್ಲ, ಸೊ ಅವ್ರ ಆಪೋಸಿಟ್ ಕೂತ್ಕೊಳ್ಬೇಕಾಗಿ ಬರುತ್ತೆ ನಾನು. ಅಂದರೆ ಅದಕ್ಕೋಸ್ಕರ ಅಲ್ಲಿ ಕೂತ್ಕೊಳ್ಳಿ ಅಂತ ಮುಂಚೆನೇ ಅವರ ಆ ಥರ ಮಿಂಡ್ರಿ ಗುಡ್ಡಾಟ ಆಡ್ಕೊಂಡು ಕುಂತಿರೋದು. ಅವ್ರ ಪಾದಗಳು ತೋರಿಸ್ಕೊಂಡು ಅವ್ರ ಸಾಮಾನುಗಳು ತೋರಿಸ್ಕೊಂಡು ಇವರು ಅವನಿಗೆ ಬ್ಯಾಕಪ್. ಇವ ಹೆರಿಟೇಜ್ ಹೀರ ನಾಗರಿಕ. ಇವರೆಲ್ಲ ವಾಚ್ ನೋಡು ಅಂತ ವಾಚ್ ತೋರಿಸ್ಕೊಂಡು ಹೋಗ್ತಾರಲ್ಲ. ಇವ ಇಂಥ ಬಡ್ಡೆತವು ಈ ಭೂಮಿ ಮೇಲೆ ಇರೋದು. ನಮ್ಮ ದೇಶದಲ್ಲಿ 160 ಕೋಟಿ ಜನ ಪಾಪ್ಯುಲೇಷನ್ ಐತೆ ಗುರು. ನನ್ನ ಪ್ರಕಾರ ಒಂದು 60% ಜನ ಇಂಥವ್ರೆ ಸಿಗ್ತಾರೆ. ಏನಕ್ಕೆ ಮೇಲಾಗರು ಸುಮ್ಮನೆ ಉಟ್ಬಿಟ್ಟು ಬಡ್ಡೆತವು ಇಟ್ಟು ದಂಡ ಭೂಮಿಗೆ ಬರೋಂದ ತಿನ್ಕೊಂಡು ತಾವು ಉದ್ಧಾರ ಆಗೋಲ್ಲ, ತಾವು ಏನು ಸಾಧಿಸಲ್ಲ, ಬೇರೆಯವ್ರಿಗೆ ಮಾಡೋಕ್ಕೇನು ಬಿಡಲ್ಲ. ಸುಮ್ಮನೆ ಕಾಲು ಎಳೆಯೋದು, ಇವ್ರು ಹಿಡ್ಕೊಂಡು ಇವ್ರ ಕಾಲು ಅವ್ರು ಎಳೆಯೋದು, ಅವ್ರ ಕಾಲು ಇವ್ರು ಎಳೆಯೋದು. ಅದಕ್ಕೋಸ್ಕರನೇ ದೇಶದಲ್ಲಿ ಒಂದು 60% ಜನ ಉಟ್ಕೊಂಡವ್ರೆ ಬಡ್ಡೆತವು, ಇನ್ಕ್ಲೂಡಿಂಗ್ ಈ ದಂಡ ಪಿಂಡಗಳು. ಅವ್ರ ಅಪ್ಪನ ಜೇಬಲ್ಲಿ ಮಲಗಿದಾಗ ಕಾಸು ಕಟ್ಕೊಬಂದಂಗೆ ಕಾಣ್ತಾವೆ ಅವು, ಐಸ್ ಕ್ರೀಮ್ ತಿಂತಾವೆ. ಇವನು ಒಬ್ಬ ಮಹಾತ್ಮ ಗಾಂಧಿ, ಒಬ್ಬ ಅಂಬೇಡ್ಕರ್, ಎಲ್ಲರನ್ನೂ ಹುಟ್ಟಾಕಿರುವಂಥ ಪುರುಷೋತ್ತಮ. ಇವನು ಒಬ್ಬೊಬ್ಬರು ಮಕ್ಕಳನ್ನ ಡಾಕ್ಟರ್ ಇಂಜಿನಿಯರ್ ಮಾಡಿಬಿಟ್ಟವನೆ. ಇಲ್ಲಿವರೆಗೂ ಕೇಳಿಸ್ತೈತೆ ಅವ್ರು ಪ್ಲೇ ಮಾಡ್ತಿರೋ ಸಾಂಗ್. ಇದು ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಸೌಂಡ್ ಇಲ್ಲಿವರೆಗೂ ಕೇಳಿಸ್ತೈತೆ ಅವ್ರದ್ದು. H9048 ಇವನ. ಸುಮ್ಮನೆ ಗಾಡಿ ತಂದು ನಿಲ್ಲಿಸ್ತಾನೆ, ಅಲ್ಲಿಗೆ ಮುಂದೆ ತಂದು ನಿಲ್ಲಿಸ್ತಾನೆ ಗಾಡಿನ. ನನ್ನ ಪಾಡ ನಾನು ನಡ್ಕೊಬರ್ತಾಯಿದ್ದೀನಿ, ಹಂಗೆ ಮುಂದೆ ಗಾಡಿ ಎಳಿಸ್ತಾನೆ. ಜೊತೆಗೆ ಮುಂದಕ್ಕೆ ಹೋಗೋದು ಅಲ್ಲ, ಪುನಃ ಹಿಂದಿಗೆ ಬರ್ತಾನೆ. ಹಂಗೆ ಹಿಂದೆ ಮುಂದೆ ಎಳ್ದಾಡೋದು. ರಾಂಗ್ ವೇ. S7646 ಕೋತಿ ತಾನು ಕೇಳೋದೆಲ್ಲ ಒಣ ಎಲ್ಲ ಕಡಿಸ್ತು ಅಂದಂಗೆ ಕುಂಟ್ರು 108 ಗಂಟೆ ಭವಿಷ್ಯ ಇದಕ್ಕೆ ಬರ್ದಿರೋದು ಇವರು. ನಮ್ಮದಷ್ಟು ಜನ ಹಿಂಗೆ ಹೊಳ್ಪಾಡಿಗೆ ಅವಳು ಇಡ್ತಾಳೆ, ಹೆಂಗೆ ಇವನು ಕೆಣಕ್ತಾನೆ ಅವಳು. ಇವನೇ ಆಯ್ಕೊಂಡು ತಿಂತವನೇ, ಅವಳು ಕೇಳ್ತಾನೆ. ಕಾಣೂರು ಸಭೆಯಲ್ಲಿ 6 ಜನಗಳ ಅಷ್ಟೊಂದು ಭಕ್ತಿ, ಭಯ ಭಕ್ತಿ. A4472 K55 ಮಾಮೂಲಿ ಅದೇ ರೋಗ. ಎದುರುಗಡೆಯಿಂದ ಬಂದ, ಅಲ್ಲಿ ತೊಗೊಂಡೋಗಿ ನಿಲ್ಲಿಸ್ದ, ಆದರೆ ಸಿಕ್ಕಾಪಟ್ಟೆ ಕ್ಲೋಸಪ್ ಅಲ್ಲದ. ಹುಡುಗಿ ಇಂಡಿಯನ್ ಟಿ ವಿ ಯಶಸ್ವಿನಿ ಡ್ರೆಸ್ ಕೋಡ್ ಇದೆ, ಆ ಕಡೆ ಬರ್ತಾರಲ್ಲ ಅಷ್ಟೇ ಬರ್ತಾರಲ್ಲ. ಸ್ಟೋರಿ ಏನಕ್ಕೆ ಅದು ತಗೊಳ್ತಾ ಇರೋದು ಅಂದರೆ ಅದೇ ಇಲ್ಲಿ ಪುರಿ ಮತ್ತು ಹಾಕಿದಾರಲ್ಲ ಬಿಟ್ಟು ಅದೇ ಸ್ಟೋರಿ. ಅದೇ ಚೆನ್ನಾಗಿರೋದು ಎಸ್ಬಿಟ್ಟಿದ್ದೀವಿ, ಅಷ್ಟು ಓದಿಸ್ತಿದ್ದಾರೆ. ಸೊ ಯಶಸ್ವಿ ಅಂತ ಅಂದರೆ ನೀನು ತಗೊಳಕ್ಕಾಗಿಲ್ಲ ಅಂತ.
ಅದೇ ಇನ್ನೂ ಕೊಟ್ಟಿಲ್ಲ ಎಷ್ಟು ಬಿಟ್ಟಿದ್ದೀವಿ ಅಂತ ಅಲ್ಲೆಲ್ಲ ಇದೆ ಅಂತ ಅವರೆಲ್ಲ ಅದಕ್ಕೆ ನಿಂತಿರೋದು. ಬಹುಶಃ ನನ್ನ ಪ್ರಕಾರ ಯಾರೋ ಅಂಗಡಿಯವ್ರು ಹೆಸರಿರೋದು ಅಲ್ಲಿ ಹೆಸರಿರೋದಲ್ಲ ಆ್ಯಕ್ಚುಲಿ ಅದು ಇಟ್ಟಿರೋದು ಇದೆಲ್ಲ ಇಟ್ಟಿದ್ರು ಗುರು ಇದೆಲ್ಲ ಇತ್ತು ಅದೆಲ್ಲ ಮುಂದೆ ಇಲ್ಲಿ ಪುರಿ ಖಾಲಿ ಆಗ್ಬಿಟ್ಟೈತೆ ಅದೇ ಶೇರ್ ಆಗ್ತಾ ಇರೋದು. ಉಪ್ಪಿಟ್ಟೈತೆ ಪುರಿ ಖಾಲಿ ಇಲ್ಲ ಪುರಿನೂ ಐತೆ ಅದಕ್ಕೆ ಅವ್ರಿಗೆ ತೋರಿಸ್ತಾ ಇರೋದು. ಒಳ್ಳೆ ವಿಷುವಲ್ ರೆಕಾರ್ಡ್ ಆಗಿಲ್ಲ ಅದು. KA11C6368 ಗಾಡಿ ಅದು. ಆ್ಯಕ್ಚುಲಿ ಅವನ ಕಡೆ ತಿರ್ಕೊಂಡು ಯೂರಿನ್ ಮಾಡ್ತಾಯಿದ್ದ, ಅದು ಕವರ್ ಮಾಡಿದೆ, ಕವರ್ ಆಗಲಿಲ್ಲ, ರೆಕಾರ್ಡ್ ಆಗಿಲ್ಲ ಅದು. ಇದು ಅಷ್ಟೇ, ಎಲ್ಲ ಫಿಲಪ್ ಅಲ್ಲಿಂದ ಅಲ್ಲಿವರೆಗೂ ಫಿಲಪ್, 4th ಬೆಂಚ್ವರೆಗೂ ಫಿಲಪ್ ಇದೆ. ಬಹುಶಃ ಇವಾಗ ಅಲ್ಲಿ ಕುತ್ಕೋಬೋದು. ಅಯ್ಯೋ ಏನು ಗುರು ಇವತ್ತು ಎಲ್ಲ ತಿಂದು ಇಲ್ಲಿ ನೋಡು ಎಲ್ಲ ಕಡೆ ತಿಂದು ಬಿಸಾಡೋರು. ಯಾರು ಇವತ್ತು ಗೆಸ್ಟೇ ಆಗಿ ಮೈಸೂರಿಗೆ ಜಾಸ್ತಿ ಬರ್ತಾರೆ ಗೊತ್ತಿಲ್ಲ. ಅಲ್ಲೂ ಅಷ್ಟೇ 4th ಬೆಂಚ್ ಹತ್ರ ಭಯಂಕರ ತಿಂದು ಬಿಸಾಡಿದ್ದಾರೆ, ಇಲ್ಲೂ ತಿಂದು ಬಿಸಾಡಿದ್ದಾರೆ. ಹೇಳಿ ಎಲ್ಲ ಕರೆಕ್ಟಾಗಿ ಬೇಕಂತಲೇ ಮಾಡಿದ್ರೆ ಕೆಲಸ ಅದು. ಮುಂದೆ ಡೇಟ್ ಆಗ್ತಿರೋದು, ಮುಂಚೆ ಮತ್ತು ಮುಂದೆ ಡೇಟ್ ಆಗ್ತಿರೋದು ಎರಡೂ. ಯಾರು ಅದಕ್ಕಿಂತ ಮುಂಚೆ ತಿಂದುಬಿಟ್ಟಿದ್ದೀವಿ ಅಂತ, ಇನ್ನೊಂದು ಮುಂದೆ ಬಿಸಾಡಿದ್ದೀವಿ ಅಂತ ಹೇಳಿ ನೋಡಿ. ಎಲ್ಲ ಬೇಕಂತ ಮಾಡೋದು. ಅಲ್ಲಿ ಬಲ್ಗಿರೋದು ಅಲ್ಲೊಬ್ಬ ಬೇಕಂತ ಇದೆಲ್ಲ ಮಲಗಿರೋದು. ಇದು ಆ ಕಡೆ ಜಾಗ ಇದೆ. ಆ್ಯಕ್ಚುಲಿ ಅಲ್ಲಿ ಮಲಗ್ತಾ ಇದ್ರಲ್ಲರೂ ಈಗ ಇಲ್ಲಿ ಶುರು ಮಾಡ್ಕೊಂಡವ್ರೆ. ಯಾಕಂದ್ರೆ ನಾನು ಇಲ್ಲಿ ಮಲಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಅದಕ್ಕೆ ನಾನು ಆ್ಯಕ್ಚುಲಿ ಅಲ್ಲಿ ಮಲಗಿ ಫಸ್ಟ್ ಬಂದಾಗ ನಾನು ಅಲ್ಲಿ ಮಲಗ್ತಾ ಇದ್ದಲ್ಲ, ಒಂದು ದೊಡ್ಡ ಮರ ಇದೆ, ಆ ಮರದ ಕೆಳಗೆ ಮಲಗ್ತಾ ಇದೆ ಸೆಂಟ್ರಲ್ಲಿ. ಅದೇ ನಾನು ನೈಟ್ ಮಲಗ್ತೀನಿ, ಆದರೆ ಆಪೋಸಿಟ್ ಮರ ಇದೆಯಲ್ಲ ಒಂದು, ಆ ಮರದ ಕೆಳಗೆ ಮಲಗ್ತಾ ಇದ್ದೆ. ಅಗ್ಲಿಕ್ಕಿದೆ ಮರ. ಸೊ ಅಲ್ಲಿ ಮಲಗ್ತಾ ಇದ್ದೆ. ಅವಾಗ ಎಲ್ಲ ಸುತ್ತ ಮಲಿಕೊಳ್ತಾರೆ ಬಡ್ಡೆತ್ತವು. ಅದಾದಮೇಲೆ ಬೇರೆ ಕಡೆ ಮಲಗೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು. ಇಲ್ಲಿ ಯಾರು ಮಲಗ್ತಿರಲ್ಲ, ಈಗ ಇಲ್ಲಿ ಶುರು ಮಾಡ್ಕೊಂಡವ್ರೆ. ಆ್ಯಕ್ಚುಲಿ 4ನೇ ಬೆಂಚಲ್ಲಿ ಒಬ್ಬ ಖಾಲಿ ಇತ್ತು. ಅದು ಕೂಡ ರಮೇಶ್ವರ ಇಲ್ಲಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಫಾರ್ವರ್ಡ್ಸ್ ಏನು ಪೆನ್ನು ಮತ್ತು ಬುಕ್ ಕಡೆ ಬಿ ಕ್ಯಾಲ್ಕುಲೇಷನ್ ಆಗ್ತಾನೆ ಅವಾಗಿಂದ. ಆ್ಯಕ್ಚುಲಿ ನಾನು ರಾಜಶೇಖರ್ ಮತ್ತು ಬುಕ್ಲೆಟ್ ಇಸ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಹೋಗಿ ಯಾಕೆ ಹೋಗೋದು ಅಂತ ಅದೇ ನೆನಪಿಸ್ತಾ ಇರೋದು. ರೀಕ್ಯಾಪ್ಚರ್ ಐಡೆಂಟಿಟಿ ಫಾರ್ಮುಲಾದಲ್ಲಿ ವರ್ಕ್ ಮಾಡಿದ್ದಲ್ಲ ಪೊಲೀಸರು, ಗ್ರೀನ್ ಕಲರ್ ಟಿ ಶರ್ಟ್ ಹಾಕೊಂಡಿದ್ದಲ್ಲ, ಸ್ಲಿಪ್ಪರ್ ಬಿಟ್ಬಿಟ್ಟು ಹೋಗಿದ್ನಲ್ಲ. ಸ್ಲಿಪ್ಪರ್ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದು, ಪುನಃ ಬಂದಮೇಲೆ ಸೀನೆಲ್ಲ ಕ್ರಿಯೇಟ್ ಮಾಡಿದ್ನಲ್ಲ ಅವನು.
ಆಯಿತು ಅಂತ ಯಾರಿಗೋ ಫೋನ್ ಮಾಡಿ ಆಯಿತು ಅಂದರೆ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಬೇಕು KA3027 ಅಂದರೆ ಅವನು ಇದು ಗಾಡಿ ಯಾವುದು ಗೊತ್ತಾ, ನಜರ್ಬಾದಲ್ಲಿ ಒಂದು ಇಬ್ಬರು ಹುಡುಗಿರು ಕಿರಿಕ್ ಮಾಡಿದ್ರಲ್ಲ, ಸೊ ಅದರ ರಿಲೇಟೆಡ್. ಸ್ಟಾಫ್ ಇರಬೇಕು ಯಾವುದು KSRTC ಸ್ಟಾಫ್. ಅವನು ಬ್ಯಾಗಿಗೆಲ್ಲ ಅದೇ ಹಾಕೊಂಡವನು, ಹಣೆ ಬೇರೆ ಒಂದು ಅಂಟಿಸ್ಕೊಂಡಿಲ್ಲ ಅಷ್ಟೇ. ಮೊಬೈಲ್ ಬೈಕ್ ಏನೋ ಗಾಡಿ ಚಾರ್ಜ್ ಮಾಡೋಕ್ಕೆ ಎಷ್ಟು ಒದ್ದಾಡ್ತಾ ಇರ್ತದೆ, ಬೇಕಂತ ಮಾಡ್ತಿರೋದು. ಅವನು ಚಾರ್ಜ್ಗೆ ಹಾಕಲಿ ಆ್ಯಕ್ಚುಲಿ ಅಲ್ಲಿವರೆಗೂ ಇರ್ತೀನಿ, ಯಾಕೆ ಅಂದರೆ ವಿಷುವಲ್ ಬೇಕಿದು. ಆ್ಯಕ್ಚುಲಿ ಇಬ್ಬರು ಹುಡುಗಿರು ಮುಖ ಕವರ್ ಮಾಡಬೇಕಿತ್ತು, ಮಾಡೋಕ್ಕಾಗಲಿಲ್ಲ. ಸೇಮ್ ರಿಲೇಟೆಡ್ ಮೊಬೈಲ್ನ ಹೇಳಿಲ್ವಾ ಈಗಾಗಲೇ ನಜರ್ಬಾದಲ್ಲಿ ಇಬ್ಬರು ಹುಡುಗಿರು ಮಾತಾಡಿದ್ರು, ಕಿರಿಕ್ ಮಾಡ್ತಾರಲ್ಲ ಅದ್ರ ರಿಲೇಟೆಡ್ ಅಂತ. ಸೊ ಅದೇ ಅವರಿಬ್ಬರು ಹೋಗಿದ್ದು. ಹುಡುಗಿರು ಮತ್ತೆ ಹೋಗ್ತಾ ಇರೋದು, ಇಬ್ಬರು ಮುಸ್ಲಿಮ್ಸ್ ಇರ್ಬೋದು ಅಂತ ಅಂದ್ಕೊಳ್ತೀನಿ, ಯಾರಾದರೂ ಆಗಲಿ ಹೋಗ್ಲಿ ಹುಡುಗಿರು ಮತ್ತೆ ಹೋಗಿ. ಆ್ಯಕ್ಚುಲಿ ನಾನು ಈ ಸ್ಪಾಟಲ್ಲಿ ಅವ್ರನ್ನ 3ನೇ ಸರಿ ನೋಡ್ತಾ ಇರೋದು. ಈ ಕಡೆಯಿಂದ ಒಂದು ಸರಿ ಹೋದರು, ಪುನಃ ಬ್ಯಾಟ್ರಿ ಕತೆ ಆದಮೇಲೆ ಪುನಃ ಆ ಕಡೆಯಿಂದ ಬಂದರು, ಪುನಃ ಹೇಗೆ ಈ ಕಡೆಯಿಂದ ಹೋಗ್ತಾ ಇರೋದು. ಇನ್ನು ಬಹುಶಃ ಸೆಪ್ಟೆಂಬರ್ 2022 ಮಹೇಶ್ ಅದನ್ನೆಲ್ಲ ವೀಡಿಯೋ ಅದ್ರದ್ದು ಐಡೆಂಟಿಟಿ ಫಾರ್ಮುಲಾ ಅವ್ನ ಕೈಲಿ. ಇದು ಅದೇ ವೀಡಿಯೋಗೆ ರಿಲೇಟೆಡ್. ಇದು ಮ್ಯಾಕ್ಸ್ ಮಂಜುಳ ನಮ್ಮ ಚಿಕ್ಕಮ್ಮ ಇದ್ದಾರಲ್ಲ ಅವ್ರ ಬಾಲಂಗೋಚಿ, ಅಂದರೆ ನಮ್ಮ ಚಿಕ್ಕಮ್ಮನ ಆಶೀರ್ವಾದದಿಂದ ಅವ್ರು ಹಂಗೆ ಕೆಲಸ ಮಾಡ್ತಾಯಿದ್ದಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅದು ಕರ್ನಾಟಕ ಬ್ಯಾಂಕಿಂದ ಏನೋ ದುಡ್ಡು ತೊಗೊಂಡು ಏನೋ ದುಡ್ಡು ಟ್ರಾನ್ಸಾಕ್ಷನ್ ಮಾಡಿದ್ರು ಒಟ್ಟಲ್ಲಿ. ಆ ಅಮ್ಮ ಹುಡುಗಿಗೆ ದುಡ್ಡು ಕೊಡೋದು ಏನೋ ಒಂದು ಕೆಲಸ ಮಾಡಿದ್ರು. ಅಂದರೆ ಮ್ಯಾಕ್ಸ್ ಮಂಜುಳ ನಮ್ಮ ಚಿಕ್ಕಮ್ಮ ಇದ್ದಾರಲ್ಲ ಅವ್ರ ರಿಲೇಟೆಡ್ ಅದು. ಅಂದರೆ ಅವರ ಪವರ್ಡ್ ಬೈ ಚಿಕ್ಕಮ್ಮ. ಈ ವೀಡಿಯೋ ಸ್ಟೋರಿ ನಡೀತಾ ಇದೆಯಲ್ಲ ಅದು ಅವ್ರ ಪವರ್ಡ್ ಬೈ ಚಿಕ್ಕಮ್ಮ, ನಮ್ಮ ಚಿಕ್ಕಮ್ಮ ಮಂಜುಳಾಯಿಂದ ಪವರ್ಡ್ ಬೈ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರೋದು. HK6443 ಹೆವಿ ಎಫರ್ಟ್ ಆಗ್ತಾ ಅಂದರು. ಅಲ್ಲಿ ನಿಂತ್ಕೊಂಡಿದ್ದಾರೆ. ಆ್ಯಕ್ಚುಲಿ ಆ ಸಿಬ್ರ ಕ್ರಾಸಲ್ಲಿ ನಡ್ಕೊಬರ್ತಾಯಿದ್ದೆ, ಅಲ್ಲಿ ನಿಂತ್ಕೊಂಡು ಕರೆಕ್ಟಾಗಿ ಲೈಟ್ ಬಿಡ್ತಾ ಇರೋದು. ಇಲ್ಲಿ ನೋಡೋ ಮತ್ತೆ ಅಗೇನ್ ಅದೇ ಅಟೆಂಪ್ಟು, ಸೆಕೆಂಡ್ ಟೈಮ್ ಅದೇ ಅಟೆಂಪ್ಟ್ ಮಾಡ್ತಾ ಇರೋದು. ಅಲ್ಲಿ ನೋಡಿ ಆಟೋ, ಇಲ್ಲೊಂದು ಬೈಕು, ಆ ಕಡೆ ಒಂದು ಸ್ಕೂಟರ್ ಹಾಯ್ಕೊಂಡು ನಿಂತಿರ್ತಾರೆ. ಇವನು ಎಷ್ಟು ಚೆನ್ನಾಗಿ ಬಿಡ್ತಾರೆ ಲೈಟು. ಅಲ್ಲಿ ಆರ್ಗನೈಸ್ ಅವರಲ್ಲ ಇವರು ನಂಬರ್ ಪ್ಲೇಟ್ ಹೋದ ಮಂಚೂರು 55X9884 ಗಾಡಿ ಅದು. ಇದು ಆರ್ಗನೈಸ್. ಇದು ಹೈ ಬೀಮ್ ಹೈ ಹ್ಯಾಪಟ್ KA05MC ಹಿಂದ್ಗಡೆ ಓದ್ತೀನಿ ಮಿಕ್ಕಿದ ನಂಬರು. ಸುತ್ತ ಇಳಿಸ್ಕೊಂಡಿರ್ತಿಲ್ಲ ಅವ, ಹೈ ಬೀಮ್ ಬಿಡ್ತಾರೆ ಅದು. KA05MC9465 ಆ ಜಿಬ್ರ ಕ್ರಾಸ ಕರೆಕ್ಟಾಗಿ ಬಿಡುತ್ತೆ ಹೆಡ್ಲೈಟ್ ಅದು. ಇದು ಆ್ಯಕ್ಚುಲಿ ನಾನು ಬೆಳಗ್ಗೆ ಮುಖ ತೊಳೆಯೋದಕ್ಕೆ, ಕೈ ಕಾಲು ಮುಖ ತೊಳೆಯೋದಕ್ಕೆ ನೀರು ಹಿಡಿದಿರ್ತೀವಲ್ಲ ಅದು ಅಲ್ಲಿ ಮೇಲಿಟ್ಟಿದ್ದೆ. ಇದು ಮೇಲಿಟ್ಟಿದ್ದೆ, ಹಾಕಿರೋದು ಕೆಳಗಡೆ ಒಂದು
ಬಾಟ್ಲುಗಳನ್ನ ಜಜ್ಗುಜ್ಜಿ ಮಾಡಿ ಎಸ್ತಾಡಿರೋದು. ಮತ್ತು ಇದು ಅಷ್ಟೇ, ಇಲ್ಲಿದೆಯಲ್ಲ ಇದು ಬಟ್ಟೆ ಸುತ್ತಿಡ್ತಾರಲ್ಲ ಅದು ಪ್ರಾಕ್ಟೀಸ್ಗೆ ಅಂತ ತಂದು ಇಟ್ಟಿದ್ದೆ ಆ್ಯಕ್ಚುಲಿ. ಅದೆಲ್ಲ ತೆಗೆದಿದ್ದಾರೆ. ಬಹುಶಃ ಮೇಲೊಂದು ದೊಣ್ಣೆ ಇಟ್ಟಿದ್ದೆ, ಮಾಪು ಅಂತಾರಲ್ಲ ಅದು ರೈಲ್ವೆ ಸ್ಟೇಷನ್ ಸಿಗ್ತಲ್ಲ ಅದು, ಬಹುಶಃ ಅದನ್ನು ತೆಗೆದಿಸಿದ್ದಾರೆ ಅಂತ ಅಂದ್ಕೊಳ್ತೀನಿ. ಕೈಗೆ ಸಿಕ್ಕಲಿಲ್ಲ, ಬೆಳಿಗ್ಗೆ ನೋಡಬೇಕು. ಅಲ್ಲಿ ಹುಡುಗರು ಆಟ ಆಡ್ತಾರಲ್ಲ ಆ ಹುಡುಗರು ಆ್ಯಕ್ಚುಲಿ ಕೆಲಸ ಮಾಡೋದು. ಆಮೇಲೆ ಇನ್ನೊಂದು ಏನಂದರೆ ಅಲ್ಲಿ ಯಾವುದೋ ಆಟೋಗಳು ನಿಂತ್ಕೊಂಡಿದೆ ಆ್ಯಕ್ಚುಲಿ, ಬೇಕಂತ ಫೀಲ್ಡಿಂಗ್ ಮಾಡ್ತಾರಲ್ಲ ಆಟೋ. ಅಂದರೆ ಆಟೋ ಒಳಗೆ ಕೂತ್ಕೊಂಡು ಅಬ್ಸರ್ವೇಷನ್ ಮಾಡ್ತಾರಲ್ಲ ಆ ಥರ ನೋಡ್ತಾ ಕೂತಿದ್ದಾರೆ ಬೈಕ್ ಆ ಕಡೆ. ಸಾಂಬಾರಿದೆ ಆ್ಯಕ್ಚುಲಿ. ಮೊಸರು ಬಜ್ಜಿ ಇರ್ಬೋದು ಅದು ಸಾಂಬಾರು. ಅದು ಸ್ಟೋರಿ ಏನಂದರೆ ಅಲ್ಲಿ ಕಳ್ಳೆಪುರಿ ಬಿಸಾಕಿದಾರಲ್ಲ ಗುರು, ಆರ್ಗೇಟ್ ಹತ್ತತ್ರ ಕ್ಲೋಸ್ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಆರ್ಗೇಟ್ ಹತ್ತತ್ರ ಸಿಟಿ ಬಸ್ ಸ್ಟಾಪ್ ಆಪೋಸಿಟ್ ಬೆಳಿಗ್ಗೆ ಕಳ್ಳೆಪುರಿ ಬಿಸಾಕಿದ್ರಲ್ಲ. ಈಗಲೂ ಆ್ಯಕ್ಚುಲಿ ನೋಡ್ಕೊಬಂದೆ, ಈಗಲೂ ಅಲ್ಲೇ ಬಿದ್ದಿದೆ. ಯಾರೋ ಒಬ್ಬ ಗಸ್ ಹಾಕೊಂಡೋದ, ನೋಡ್ಕೊಂಡೋದ, ಆದರೆ ಯಾರೂ ಎತ್ಕೊಳ್ಳಿಲ್ಲ. ಇವಾಗ ಪುನಃ ಹೇಗೆ ಇನ್ನೊಬ್ಬ. ಅದು ಸ್ಟೋರಿ ಏನಂದರೆ, ನಾನು ಇದರಲ್ಲಿದ್ದಾಗ ನಂಜನಗೂಡಲ್ಲಿದ್ದಾಗ ಈಗಲೂ ತಿಂತೀನಿ, ಮನೇಲಿದ್ದಾಗಲೂ ತಿಂತಾಯಿದ್ದೆ, ಮನೆ ಬಿಟ್ಟು ಬರೋಕ್ಕಿಂತ ಮುಂಚೆನೇ ತಿಂತಾಯಿದ್ದೆ. ಕಳ್ಳೆಪುರಿ ತೊಗೊಬಂದ್ಬಿಟ್ಟು ಅನ್ನಕ್ಕೆ ಮೊಸರಿಗೆ ಎಲ್ಲ ಹಾಕ್ಕೊಂಡು ತಿನ್ನೋ ಅಭ್ಯಾಸ ಇದೆ ನನಗೆ. ಸೊ ಅದಕ್ಕೋಸ್ಕರ ಇಟ್ಟಿರೋದು. ಅಂದರೆ ಕಳ್ಳೆಪುರಿ ಎತ್ಕೊಂಡು ಇದು ಹಾಕ್ಕೊಂಡು ತಿನ್ನು ಅಂತ, ಏನೋ ಮಜ್ಜಿಗೆ ಇಲ್ಲ, ಸೊ ಮಜ್ಜಿಗೆ ಅಂತೀನಿ, ಸಾಂಬಾರು ಇಟ್ಟಿದ್ದಾರಲ್ಲ, ಸಾಂಬಾರಿಗೆ ಕಳ್ಳೆಪುರಿ ಹಾಕ್ಕೊಂಡು ತಿನ್ನು ಅಂತ ಆ್ಯಕ್ಚುಲಿ ಇಟ್ಟಿರೋದು. ಇದು ಇಲ್ಲಿ ಸಾಂಬಾರು ಇಟ್ಟಿದ್ದಾರೆ, ಅಲ್ಲಿ ಕಳ್ಳೆಪುರಿ ಇಟ್ಟಿದ್ದಾರೆ. ಒಂದು ಅಲ್ಲಿ ಲಿಪಿಟ್ಟೆಲ್ಲ ಬಿಸಾಕಿದಾರಲ್ಲ ಅದು ಅಷ್ಟೇ. ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಿಲ್ಲ ನಂಜನಗೂಡಿಗೆ, ಸೊ ಅಲ್ಲಿ ನಂಚ್ಕೊಂಡು ತಿನ್ನು ಅಂದ್ಬಿಟ್ಟು ಆ್ಯಕ್ಚುಲಿ ಇಟ್ಟಿರೋದು. ಅದು ಆ್ಯಕ್ಚುಲಿ ಎತ್ಕೊಂಡು ನೋಡಿದೆ, ಒಂದು ಕೈಗೆ ತಿಂದೆ ಕೂಡ, ಬಾಯಿಗೆ ಹಾಕಿ ಕೂಡ ನೋಡಿದೆ ಒಂದು. ಈಗ ಆ್ಯಕ್ಚುಲಿ ಅದೇನೆಂದರೆ ಸರಿಯಾಗಿ ಬೆಂದಿಲ್ಲ ಅದು. ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ ಅಂದರೆ ಕೆಟ್ಟೋಗಿಲ್ಲ ಅದು. ಬೂಸ್ಟ್ಲಿಗಿಷ್ಟು ಗೊತ್ತಿದೆ ಅಂತೀವಲ್ಲ, ಆ ಥರದ್ದೇನು ಬಂದಿಲ್ಲ, ಚೆನ್ನಾಗಿದೆ. ಆದರೆ ಸರಿಯಾಗಿ ಬೆಂದಿಲ್ಲ ಅದು. ಏನು ಮ್ಯಾನುಫ್ಯಾಕ್ಚರಿಂಗೇ ಸರಿಯಾಗಿ ಮಾಡಿಲ್ಲ ಅದು. ಮೇ ಬಿ ಬಹುಶಃ ಅದಕ್ಕೋಸ್ಕರ ಯಾರೋ ಎಸ್ತಿದ್ದಾರೆ ಅದು. ಇನ್ಫ್ಯಾಕ್ಟ್ ಅದು ಆರ್ಗನೈಸ್ಡ್, ಅದು ಬೇಕಂತ ಮಾಡಿರೋದು ಆ ಥರ. ಇಲ್ಲಿಬ್ಬರು ಚೂಡಿದಾರ್ ಹಾಕೊಂಡು ಒಬ್ಬಳು ಲೇಡಿ ಮತ್ತು ಒಬ್ಬಳು ಮುದುಕಾದ ವಯಸ್ಸಾದ ಮುದುಕಿ, ಒಂದು ಚಿಕ್ಕ ಹುಡುಗಿ ಬರ್ತಾ ಇದ್ದಾರೆ. ಅದು ಲಕ್ಷ್ಮಮ್ಮ, ಮ್ಯಾಕ್ಸ್ ಮಂಜುಳ ನಮ್ಮ ಚಿಕ್ಕಮ್ಮ, ಮತ್ತು ರೇವತಿಯ ಮಗಳು ಯಶೋಮತಿ ಅವರ ಅವ್ರ 3 ಜನದ ಬಾಲಂಗೋಚಿ. ಲಕ್ಷ್ಮಮ್ಮ, ಮಂಜುಳಾ ಮತ್ತು ದೀಪಣ್ಣ ಡಾಟರ್. ಇನ್ಫ್ಯಾಕ್ಟ್ ಅದು ದೀಪ ಅಂತಲೂ ಕನ್ಸಿಡರ್ ಮಾಡ್ಬೋದು, ಯಾಕಂದರೆ ಏಜ್ ಆಗಿಲ್ಲ ಅಷ್ಟೊಂದು ಅವಳಿಗೆ. ಆದರೆ ಡ್ರೆಸ್ ಕೋಡ್ ಇರೋದು ಇವ್ರದ್ದು, ಯಾರ್ದು ಮ್ಯಾಕ್ಸ್ ಮಂಜುಳ. ಅಲ್ಲಿ ಆ್ಯಕ್ಚುಲಿ ಈಗ ಬಂದಿದ್ದು ಒಳಗಡೆಗೆ ಬಂದರು. ಅಲ್ಲಿ ಉಯ್ಯಾಲ ಇದೆ, ಇದೇ ಫಸ್ಟ್ ಬಂದಿರೋದು ನನ್ನ ಪ್ರಕಾರ ಅವರು, ಯಾಕೆಂದರೆ ಅವ್ರು ಹುಡುಕಾಡ್ತಿದ್ದು ಸ್ಟೈಲ್ ನೋಡ್ರೆ ಗೊತ್ತಾಗುತ್ತೆ. ಅಲ್ಲಿ ಉಯ್ಯಾಲ ಇದೆ, ಹೋಗಿ ಕೂತ್ಕೊಂಡ್ರು, 2 ಸರಿ ಉಯ್ಯಾಲ ಆಡ್ಬಿಟ್ಟು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಪಾರ್ಕ್ ಫುಲ್ ಕತ್ಲೆ ಇದೆ, ಒಳಗೆ ಯಾರು ಕಾಣ್ತಾ ಇಲ್ಲ. ಸ್ಟಿಲ್ ಹೆವಿ ಧೈರ್ಯ ಮಾಡಿ ಬಂದರು. ಅಲ್ಲೋಗಿ 2 ಸರಿ ಅಳ್ಳಾಡಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಇನ್ನು ಅಲ್ಲೇ ಹೋಗ್ತಾ ಇದ್ದಾರೆ, ವ್ಯಾಗ್ನಾರ್ ಅದು ಗಾಡಿ. ಅದು ಏನಂದರೆ ನನಗೆ ಸೋಷಿಯಲ್ ಮೀಡಿಯಾದ ಅಪ್ಲೋಡ್ ಮಾಡಿದ್ದೆ, ಸಾಲ ಕೊಡಿಸಿ ಸಾಕು, ಯಾರು ಗಿಫ್ಟ್ ಕೊಡೋದೇನು ಬೇಕಾಗಿಲ್ಲ ಹಂಗೆ ಅಂತ ಅಪ್ಲೋಡ್ ಮಾಡಿದ್ದೆ. ಮನೆ ಬಂದೂರಿಗೆ ಹೋದರೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಮೊಬೈಲ್ ತಗೊಳ್ಳೋಕ್ಕೆ ಅಂತ ಹೇಳಿದ್ರು, ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ಸೊ ಅದಕ್ಕೆ ನಾನು ಯಾರು ಗಿಫ್ಟೇನು ಕೊಡೋದು ಬೇಡ, ದುಡ್ಡು ಕೊಟ್ಟರೆ ಸಾಕು, ಸಾಲ ವಾಪಸ್ ದುಡ್ಡಿನ ತಿರುಗಿಸ್ತೀನಿ ನಾನು ಅಂತ. ಸೊ ಅದಕ್ಕೋಸ್ಕರ ಇದು ಲಕ್ಷ್ಮಮ್ಮನ ಬಾಲಂಗೋಚಿ. ಅಂದರೆ ಲಕ್ಷ್ಮಮ್ಮ ಇವ್ರುಗಳನ್ನ ಮುಂದೆ ಇಟ್ಕೊಂಡು ಕೆಲಸ ಮಾಡ್ತೀವಿ ಅಂತ. ಅಂದರೆ ಸಾನೆಟ್ಟಲ್ಲಿ ಬೆಳಿಗ್ಗೆಯಿಂದ ಫಸ್ಟ್ ಕಾರ್ ನಾನು ನೋಡಿದ್ದೆ ಸಾನೆಟ್ಗಳು. ಬೆಳಿಗ್ಗೆಯಿಂದ ಅಷ್ಟು ಕಡಿಮೆ ಎಣಿಸಿದ್ರು ಒಂದು 50 ಕಾರ್ ನೋಡಿದ್ದೀನಿ ಬೆಳಿಗ್ಗೆ ನಾನು. ಸೊ ಬೆಳಿಗ್ಗೆಯಿಂದ ಇವತ್ತು ಬುಧವಾರ ಅಲ್ವಾ, ಅದಕ್ಕೆ. ಸೊ ವೆಡ್ನೆಸ್ಡೇ ಸಾನೆಟ್ ಅಂದರೆ ಸೋಷಿಯಲ್ ಮೀಡಿಯಾ ನೋಡಿದ್ದೀವಿ ನಾವು ಅಂತ. ಸೊ ಅದೇ ಏನು ನಾನು ದುಡ್ಡು ಅವ್ರು ತೊಗೊಳೋದಿಲ್ಲ, ಸಾಲ ಕೊಟ್ಟರೆ ಸಾಕು ಅಂದಲ್ಲ. ಅದಕ್ಕೋಸ್ಕರ ಲಕ್ಷ್ಮಮ್ಮ ಅವರು, ನಮ್ಮ ಅಕ್ಕ 2ನೇ ಅಕ್ಕ ಇದ್ದಾಳಲ್ಲ ಯಾರು, ರೇವತಿ, ಸೊ ಅವಳು ಮತ್ತು ಅವಳ ಮಗಳನ್ನು ಮುಂದೆ ಇಟ್ಕೊಂಡು ನಾವು ಬರ್ತೀವಿ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ನನ್ನ ಪ್ರಕಾರ ಈಗ ಆಲ್ರೆಡಿ ಅಡಿಕ್ಟ್ ಆಗೋಗಿದ್ದಾರೆ ಅವರು. 2ನೇ ಅಕ್ಕ ಇದ್ದಾಳಲ್ಲ ಅವಳು ಮಂಜುಳಾ ಆಂಟಿ ಫ್ಯಾಮಿಲಿ ಮೇಲೆ ಸಿಕ್ಕಾಪಟ್ಟೆ ಅಡಿಕ್ಟ್ ಆಗೋಗಿದ್ದಾಳೆ. ಅವ್ರ ಮಗಳು ಕೂಡ ಸಿಕ್ಕಾಪಟ್ಟೆ ಅಡಿಕ್ಟ್ ಆಗೋಗಿದ್ದಾಳೆ ಇವಳಿಗೆ, ಯಾರು ಮ್ಯಾಕ್ಸ್ ಮಂಜುಳಾ ಅವ್ರಿಗೆ. ಅದು ಆಲ್ರೆಡಿ ಬಂದೂರ್ಲಿದ್ದಾಗಲೇ ನಾನು ಸ್ಟೋರಿ ಹೇಳಿದ್ದೆ. ಮಂಜು ಅಂತ ಕರೀತಾಳೆ ಚಿಕ್ಕಮ್ಮನ ಅವಳು, ಮಂಜುಳಾ ಅಂತ ಆಂಟಿ ಅಂತ ಕರೆಯೋಲ್ಲ. ಚಿಕ್ಕ ಅಜ್ಜಿ ಆಗಬೇಕು ಆ್ಯಕ್ಚುಲಿ ರಿಲೇಷನ್ಶಿಪ್ಪಲ್ಲಿ. ನಮ್ಮ ಅಕ್ಕನ ಮಗಳಿಗೂ ನಮ್ಮ ಚಿಕ್ಕಮ್ಮನಿಗೂ ಅಜ್ಜಿ ಆಗಬೇಕು, ಚಿಕ್ಕ ಅಜ್ಜಿ ಆಗಬೇಕು. ನಮ್ಮ ತಾಯಿ ಅಜ್ಜಿ ಆಗಬೇಕು, ಚಿಕ್ಕಮ್ಮ ಚಿಕ್ಕ ಅಜ್ಜಿ ಆಗಬೇಕು. ಸೊ ಅವರು ಚಿಕ್ಕ ಅಜ್ಜಿ ಅಂತ ಕರೆಯೋಲ್ಲ, ಮಂಜು ಅಂತ ಕರೆಯೋದು. ಮಂಜು ಅಂತ ಯಾರು ಕರೆಯೋದು ಅಂದರೆ ಮಕ್ಕಳು ಲಕ್ಷ್ಮಮ್ಮನ ನೋಡ್ಕೊಂಡಂಗೆ ನೋಡ್ಕೊಳ್ತೀನಿ ನಾನು ಅಂತ. ಅಂದರೆ
ಎ ಲಕ್ಷ್ಮಮ್ಮ ಇದ್ದಾರಲ್ಲ ಅವರ ಎ ಲಕ್ಷ್ಮಮ್ಮ ನಮ್ಮ ಅಜ್ಜಿ ಅವ್ರ ಮಗಳು ಮಂಜುಳಾನ ಹೆಂಗೆ ನೋಡ್ಕೊಳ್ತಾ ಇದ್ರು ಹಂಗೆ ನೋಡ್ಕೊಳ್ತೀನಿ ನಾನು ಅಂತ ಆ್ಯಕ್ಟಿವ್ಡ್ ಕ್ರಿಯೇಟ್ ಮಾಡೋದು ಆ್ಯಕ್ಚುಲಿ ಅದು. ಮತ್ತು ಇದು ಅಷ್ಟೇ ಏನು ಅಭೀಶ್ ಗೌಡನೂ ಅಷ್ಟೇ. ಅಭೀಶ್ ಅವ್ವನ ನಿಯಮ ಅಂತ. ಆ್ಯಕ್ಚುಲಿ ಅಭೀಶ್ ಅಂದರೆ ಬೇರೆ ಅರ್ಥ ಇದೆ, ಅದು ಏನಂದರೆ ಎಲ್ಲ ಆಲ್ಮೋಸ್ಟು ಅಂದರೆ ಏನು ಹೇಳೋದು ಅದನ್ನು ನಾನು ಸರಿಯಾಗಿ ಗೂಗಲ್ ಮಾಡಿಲ್ಲ, ಮರ್ತೋಗಿದ್ದೀನಿ. ಅದು ಅಂದರೆ ಅಭೀಶ್ ಅಂದರೆ ಎಲ್ಲ ಅಂದರೆ ಎವ್ರಿಥಿಂಗ್ ಅಂತ ಏನೋ ಬರ್ತದೆ, ಅಂದರೆ ಎಲ್ಲ ಎಬೋ ಆಲ್ ಅಂತನೋ ಬರ್ತದೆ ಅದು, ಅಥವಾ ಎಲ್ಲನೂ ಸೇರಿಸಿ ಅಂತನೋ ಕ್ರೋಢೀಕೃತವಾಗಿ ಅಂತನೋ ಬರ್ತದೆ ಅದು ಆ್ಯಕ್ಚುಲಿ ಅರ್ಥ. ಆದರೆ ಇವರು ಅದಕ್ಕೆ ಅರ್ಥ ಕಲ್ಪಿಸಿರೋದು ಅಂದರೆ ಅದನ್ನು ಮ್ಯಾಚ್ ಮಾಡ್ಕೊಂಡಿರೋದು ಹೆಂಗೆ ಅಂದರೆ ಅವ್ವನ ನಿಯಮಗಳು ಅಂತ. ಅಭೀಶ್ ಅಂದರೆ ಅವ್ವ ಪ್ಲಸ್ ಈಶ್ ಅಂದರೆ ನಿಯಮಗಳು. ಸೊ ಅವ್ವನ ನಿಯಮಗಳು ಅಂತ ಇವ್ರು ಮಾಡ್ತಾ ಇರೋದು ಆ್ಯಕ್ಚುಲಿ. ಸೊ ಅದು ಅಂದರೆ ಇಬ್ಬರು ಅಷ್ಟೇ, ಯಾರು ಗ್ರ್ಯಾಂಡ್ ಪೇರೆಂಟ್ಸ್ ಮತ್ತು ಪೇರೆಂಟ್ಸ್, ನಮ್ಮ ಅಜ್ಜಿ ಮತ್ತು ನಮ್ಮ ತಂದೆ ಪುಟ್ಸ್ವಾಮಿ ಇದ್ದಾರಲ್ಲ, ಅವರಿಬ್ಬರದು ಅದೇ ಸ್ಟೋರಿ. ಮೊಮ್ಮಕ್ಕಳನ್ನ ಮುಂದೆ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಅವರು. ಮಕ್ಕಳೇ ಇಟ್ಕೊಂಡು ಆಟ ಆಡಿದ್ದಾಯಿತು, ಈಗ ಮೊಮ್ಮಕ್ಕಳನ್ನ ಮುಂದೆ ಇಟ್ಕೊಂಡು ಆಟ ಆಡ್ತಿದ್ದಾರೆ. ಇದು ಇವತ್ತಿನ ಕಥೆ ಅಲ್ಲ, 2019 ಮೊಮ್ಮಕ್ಕಳನ್ನ ಮುಂದೆ ಇಟ್ಕೊಂಡು. ಇಲ್ಲ ಆ್ಯಕ್ಚುಲಿ ಮುಂಚೆಯಿಂದನೂ ಇದೇ ಕತೆ ಅವ್ರದ್ದು, ಆದರೆ ಜಾಸ್ತಿ ಆಗ್ತಾ ಇರೋದು 2019 ಜಾಸ್ತಿ ಆಗಿತ್ತು. 2022 ಸೆಪ್ಟೆಂಬರ್ ನನ್ನ ಮೇಲೆ ಹಲ್ಲೆ ನಡೀತಲ್ಲ, ಅಲ್ಲಿಂದ ಮುಂದಕ್ಕೆ ಬಂತು ಹೆವಿ ಸಿಕ್ಕಾಪಟ್ಟೆ ಪೀಕ್ ಲೆವೆಲ್ಗೆ ಹೋಗಿದೆ. ಅದು ಯಾವ ಮಟ್ಟಿಗೆ ಅಂದರೆ ಈಗ ಹೇಳಿದ್ನಲ್ಲ ಬಾಟ್ಲ್ಗಳು ಎಷ್ಟಿದ್ದಾರೆ ಅಂತ, ಅದು ಕೂಡ ಹುಡುಗರೆ, ಚಿಕ್ಕ ಹುಡುಗರು ಅಲ್ಲಿ ಮಧ್ಯಾಹ್ನದ ಆಟ ಆಡ್ತಿರ್ತಾರಲ್ಲ, ಎಷ್ಟೋ ಸರಿ ಕವರ್ ಮಾಡಿದ್ದೀನಿ. ಅದೇ ಹುಡುಗರು ಅದನ್ನೆಲ್ಲ ತೆಗೆದೆಸ್ತಿರೋದು 2-3 ಸಲ ಕವರ್ ಮಾಡಿದ್ದೀನಿ. ಇವತ್ತು ಬಂದಿದ್ರು ಆ್ಯಕ್ಚುಲಿ, ಇವತ್ತು ಅವ್ರಿಗೆ ಕವರ್ ಮಾಡಲಿಲ್ಲ ನಾನು, ಮೊನ್ನೆ ಎಲ್ಲ ಕವರ್ ಮಾಡಿದ್ದೀನಿ. ಸೊ ಅದೇ ಹುಡುಗರು ಹೆಸರಿರೋದು. ಆ್ಯಕ್ಚುಲಿ ಆ ಹುಡುಗ ನೋಡೋಕ್ಕೆ ಕುಮುದಳ್ಳಿ ಮಗ ಅಭಿಷ್ ಇದ್ದಾನಲ್ಲ, ಎಕ್ಸಾಕ್ಟ್ಲಿ ಹಂಗಿದ್ದಾನೆ ಒಂದು ಹುಡುಗ. ಅವನ್ನ ಇನ್ನೊಂದು ಸರಿ ಬಂದಾಗ ಕವರ್ ಮಾಡ್ತೀನಿ ನಾನು.